ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ವೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ವೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಭಾರತ ಆರ್ಥಿಕ ಸಮೀಕ್ಷೆ 2024-25 ಸಂಬಂಧಪಟ್ಟಂಥ ಒಂದು MCQಗಳನ್ನು. ಸೊ ಹಾಗಾಗಿ ಈ ಒಂದು ಕ್ಲಾಸು ಯಾರೆಲ್ಲ UPSC, KPSC, PSI, PDO, FDA, SDA ಉಳಿದಂಥ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಬೆನಿಫಿಟ್ ಆಗುವಂಥ ಒಂದು ಕ್ಲಾಸ್ ಆಗಿದೆ. ಸೊ ಹಾಗಾಗಿ ನಾವು ಏನಂತಂದರೆ ಆಲ್ರೆಡಿ ಭಾರತ ಆರ್ಥಿಕ ಸಮೀಕ್ಷೆ ಸಂಬಂಧಪಟ್ಟಂತೆ 2 ಕ್ಲಾಸ್ಗಳನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಒಂದು 3ನೇ ಭಾಗ ಆಗಿದೆ. ಸೊ ಅವುಗಳನ್ನ ಕೂಡ ನೀವು ರಿಮೈನಿಂಗ್ ಕ್ಲಾಸ್ಗಳನ್ನ ಕೂಡ ಏನಂತಂದರೆ ನನ್ನ ಒಂದು ವಿ ಸ್ಟಡಿ ವೇಟ್ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೊಳ್ಬೋದು. ಓಕೆ, ಸೊ ಹಾಗಾಗಿ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಕ್ವಶನ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿತೀಯ ವಲಯದ ಭಾಗವಾಗಿದೆ ಅಂತ ಕೇಳ್ತಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಪಾರ್ಟ್ ಆಫ್ ದಿ ಸೆಕೆಂಡರಿ ಸೆಕ್ಟರ್ ಅಂತ ಕೇಳ್ತಾರೆ. ನೋಡಿ, ನಮಗೆ ಈ ಎಕಾನಮಿಯಲ್ಲಿ 3 ಸೆಕ್ಟರ್ ಬರುತ್ತೆ. ಹೌದಾ? ಒಂದು ಪ್ರಾಥಮಿಕ ವಲಯ ಅಂತ ಕರಿತೀವಿ ನಾವು, ಎರಡನೇದ್ದು ದ್ವಿತೀಯ ವಲಯ ಅಂತ ಕರಿತೀವಿ, ಮೂರನೇದ್ದು ತೃತೀಯ ವಲಯ ಅಂತ ಕರೀತಾರೆ. ಓಕೆ, ಸೊ ಪ್ರಾಥಮಿಕ ವಲಯ ಅಂತಂದ್ರೆ ಅದು ಕೃಷಿಗೆ ಸಂಬಂಧಪಟ್ಟಂತ ಒಂದು ವಲಯ ಅಂತ ಕರೀತಾರೆ. ಅದೇ ರೀತಿ ದ್ವಿತೀಯ ವಲಯ ಅಂತಂದ್ರೆ ಇದು ಕೈಗಾರಿಕಾ ವಲಯ ಅಂತ ಕರೀತಾರೆ. ಕೈಗಾರಿಕಾ ವಲಯ ಅಥವಾ ಇದನ್ನ ಉತ್ಪಾದನಾ ವಲಯ ಅಂತ ಕರೀತಾರೆ. ಮೂರನೇದು ಅಂದ್ರೆ ಏನು ಟರ್ಸರಿ ಸೆಕ್ಟರ್ ಅಂತ ಕರಿತೀವಲ್ಲ, ಇದೇನಂತಂದ್ರೆ ಇದನ್ನ ಸೇವಾ ವಲಯ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಅಂತಂದ್ರೆ ದ್ವಿತೀಯ ವಲಯದ ಭಾಗ ಯಾವುದು ಭಾಗ ಇದೆ ಅಂತ ಕ್ವಶನ್ ಕೇಳ್ತಾರೆ. ನೋಡಿ, ಇಲ್ಲಿ ವಿದ್ಯುತ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, ಎರಡನೇದು ನೀರು ಸರಬರಾಜು ಕೊಟ್ಟಿದ್ದಾರೆ ಅಥವಾ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ, ಮೂರನೇದು ಉತ್ಪಾದನೆ ಮತ್ತು ನಿರ್ಮಾಣ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಮೇಲೆಲ್ಲ ಒಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟ ಎಂತ ಇದೆಯಲ್ಲ, ಸೊ ಎಲ್ಲವೂ ಕೂಡ ಏನಂತಂದ್ರೆ ಆಕ್ಚುಲಿ ದೇ ಆರ್ ದ ಪಾರ್ಟ್ ಆಫ್ ದಿ ಸೆಕೆಂಡರಿ ಸೆಕ್ಟರ್ ಅಥವಾ ಕೈಗಾರಿಕಾ ವಲಯದ ಒಂದು ಭಾಗ ಆಗಿದೆ. ಸೊ ಹಾಗಾಗಿ ಇಲ್ಲಿ ಮೇಲಿನ ಎಲ್ಲವೂ ಅಥವಾ ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದು ಇಂಡಸ್ಟ್ರಿಯಲ್ ಸೆಕ್ಟರ್ ಅಥವಾ ಕೈಗಾರಿಕಾ ವಲಯದಲ್ಲಿ ಏನ್ ಬರ್ತದೆ ನೋಡೋದ್ರಲ್ಲಿ ಮೈನಿಂಗ್ ಮತ್ತೆ ಕ್ವಾರಿಂಗ್ ಬರುತ್ತೆ, ಗಣಿಗಾರಿಕೆ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ ಹೇಳ್ತಾರೆ, ಗ್ಯಾಸು, ವಾಟರ್ ಸಪ್ಲೈ ನೀರು ಸರಬರಾಜು, ಹೌದಾ? ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆ ಮತ್ತು ಕನ್ಸ್ಟ್ರಕ್ಷನ್ ನಿರ್ಮಾಣ ಇವೆಲ್ಲ ಕೂಡ ಅಂತಂದ್ರೆ ದೇ ಆರ್ ದಿ ಪಾರ್ಟ್ ಆಫ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ಅಥವಾ ಏನಿದೆ ದ್ವಿತೀಯ ವಲಯದ ಭಾಗ ಆಗಿರುವಂಥದ್ದು. ಜೊತೆಗೆ ಈ ಸರ್ವೆ ಪ್ರಕಾರ ಅಂತ ನೋಡಿ, ಏನು 2025 ಒಂದು ಏನು ಹಣಕಾಸು ವರ್ಷ ಇದೆಯಲ್ಲ, ಇಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಎಷ್ಟು ಅಂತಂದ್ರೆ ಸುಮಾರು 6.2% ಗ್ರೋ ಆಗುತ್ತೆ ಅಂತ ಏನಂದ್ರೆ ಒಂದು ಎಸ್ಟಿಮೇಷನ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತೋಣ. ಉತ್ಪಾದನಾ ವಲಯದಲ್ಲಿ ಅಥವಾ ಉತ್ಪಾದನೆಯಲ್ಲಿ ಭಾರತದ ಜಾಗತಿಕ ಪಾಲು ಎಷ್ಟು ಅಂತ ಕೇಳ್ತಾರೆ. ವಾಟ್ ಈಸ್ ದ ಇಂಡಿಯಾಸ್ ಗ್ಲೋಬಲ್ ಶೇರ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳ್ತಾರೆ. ಓಕೆನಾ? ಅಂದ್ರೆ ಉತ್ಪಾದನಾ ವಲಯದಲ್ಲಿ ಭಾರತದ ಜಾಗತಿಕ ಪಾಲು ಎಷ್ಟು ಅಂತ ಕೇಳ್ತಾರೆ. ಸೊ ಅದು ಬಹಳ ಕಡಿಮೆ ಇದೆ. ಎಷ್ಟಂತಂದ್ರೆ 2.8% ಅಥವಾ 2.8% ಇದೆಯಲ್ಲ, ಇದು ಏನಂತಂದ್ರೆ ಉತ್ಪಾದನಾ ಅಂತಂದ್ರೆ ಆಕ್ಚುಲಿ ಭಾರತದ ಒಂದು ಜಾಗತಿಕ ಕೊಡುಗೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಬಂದಾಗ ಇಂಡಿಯಾದ ಒಂದು ಸೇರ್ ಗ್ಲೋಬಲ್ ಸೇರ್ ಬಂದ ಎಷ್ಟಿದೆ ಅಂತಂದ್ರೆ ಜಸ್ಟ್ 2.8% ಇದೆ. ಓಕೆನಾ? ನೋಡಿ, ಅದೇ ಚೈನಾ ಬಂದಾಗ 28.8% ಇದೆ ನಮ್ದು. ನಾವೆಲ್ಲ ವಿಶ್ವಗುರು ಅಲ್ವಾ, ಹಂಗಾಗಿ ನಮ್ದು ಇನ್ನೂ ಕಡಿಮೆ ಇದೆ. ಸೊ ಹಾಗಾಗಿ ಚೈನಾ ಬಂದು 28.8% ಇದೆ, ನಮ್ದು ಜಸ್ಟ್ 2.8% ಮಾತ್ರ ಇದೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂದ ಗ್ಲೋಬಲ್ ಸೇರ್ ಅಲ್ಲಿ ಇಂಡಿಯಾದು. ಓಕೆನಾ? ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಪಾರ್ಟ್ ಅಂದ್ರೆ ಭಾಗ ಅನ್ಸೋದಾಗಿ ಯಾವುದು ಈ ಒಂದು ಕೋರ್ ಸೆಕ್ಟರ್ನ ಇಲ್ಲಿ ಬಂದ್ಬಿಡ್ಕೊಂಡು ಭಾಗವಾಗಿದೆ ಅಂತ ಕೇಳ್ತಾರೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಟರ್ ಆರ್ ಪಾರ್ಟ್ ಆಫ್ ದಿ ಕೋರ್ ಸೆಕ್ಟರ್ ಅಂತ ಕೇಳ್ತಾರೆ. ನೋಡಿ, ನಮ್ಮ ಎಕನಾಮಿ ರನ್ ಆಗಬೇಕಾದ್ರೆ ಈ ಒಂದು ಏನು ಸೆಕ್ಟರ್ ಇದೆಯಲ್ಲ, ಇದನ್ನ ನಾವು ಕೋರ್ ಸೆಕ್ಟರ್ ಅಂತ ಕರಿತೇವೆ. ಇದರಲ್ಲಿ ಪ್ರಮುಖವಾಗಿ 8 ಕಾಂಪೊನೆಂಟ್ಸ್ ಬರ್ತಾ ಹೋಗ್ತವೆ. ಹೌದಾ? ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟದ್ರಲ್ಲಿ ಯಾವುದು ಹೌದು ಅಂತ ಕೇಳ್ತಾರೆ. ಹೌದಾ? ಇಲ್ಲಿ ನಮಗೆ ಕಲ್ಲಿದ್ದಲು ಬರುತ್ತೆ, ಎಸ್ ಹೌದು, ಆದ್ರೆ ಮರ ಬರಂಗಿಲ್ಲ. ಓಕೆನಾ? ಇದು ತಪ್ಪಾಗುತ್ತೆ. ಎರಡನೇದ್ದು ಸಿಮೆಂಟ್ ಬರುತ್ತೆ, ಆದ್ರೆ ಬಂಡೆಗಳು ಬರಂಗಿಲ್ಲ, ಪ್ಲಾಸ್ಟಿಕ್ ಬರಂಗಿಲ್ಲ, ಇದು ತಪ್ಪಾಗುತ್ತೆ. ಅದೇ ರೀತಿ ಸೋಲಾರ್ ಬರಂಗಿಲ್ಲ, ಸಿಮೆಂಟ್ ಬರುತ್ತೆ, ಮರ ಬರಂಗಿಲ್ಲ, ಗಾಜು ಬರಂಗಿಲ್ಲ. ಸೊ ಹಾಗಾಗಿ ಅದರಲ್ಲಿ ವಿದ್ಯುತ್ ಬರುತ್ತೆ ಕೋರ್ ಸೆಕ್ಟರ್ ಅಲ್ಲಿ. ಕಲ್ಲಿದ್ದಲು ಬರುತ್ತೆ ಅಂದ್ರೆ ಕೋಲ್ ಬರುತ್ತೆ, ರಸಗೊಬ್ಬರ ಬರುತ್ತೆ, ಅದೇ ರೀತಿ ಸಿಮೆಂಟ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ, ಇವುಗಳೇನಾಗಿದೆ ಕೋರ್ ಒಂದು ವಲಯದ ಭಾಗಗಳಾಗಿದೆ. ಸೊ ಎಲೆಕ್ಟ್ರಿಸಿಟಿ, ಕೋಲ್, ಫರ್ಟಿಲೈಸರ್ ಅಂಡ್ ಸಿಮೆಂಟ್ ಆರ್ ದ ಪಾರ್ಟ್ ಆಫ್ ದಿ ಕೋರ್ ಸೆಕ್ಟರ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಒಂದು ಕೋರ್ ಸೆಕ್ಟರ್ ಅಂತ ಬರುತ್ತೆ ನಮಗೆ ಎಕನಾಮಿಯಲ್ಲಿ. ಹೌದಾ? ನಮ್ಮ ಏನು ಒಂದು ದೇಶದ ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಕೂಡ ಈ 8 ಏನು ಕಾಂಪೊನೆಂಟ್ ಇದೆಯಲ್ಲ, ಅವುಗಳನ್ನ ಏನು ಕರಿತೀವಿ ಅಂದ್ರೆ ನಾವು ಕೋರ್ ಸೆಕ್ಟರ್ ಅಂತ ಕರೀತಾರೆ. ಓಕೆನಾ? ಯಾವ್ದು ಬರುತ್ತೆ? ಕೋಲ್ ಅಂದ್ರೆ ಕಲ್ಲಿದ್ದಲು ಬರುತ್ತೆ, ಎರಡನೇದು ಕ್ರೂಡ್ ಆಯಿಲ್ ಕಚ್ಚಾ
ತೈಲ ಬರುತ್ತೆ. ಮೂರನೇದು ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ ಬರುತ್ತೆ. ಅದೇ ರೀತಿ ರಿಫೈನರಿ ಪ್ರಾಡಕ್ಟ್ಸ್ ಬರುತ್ತೆ. ಹಾಗೆ ಫರ್ಟಿಲೈಸರ್ಸ್ ರಸಗೊಬ್ಬರಗಳು ಬರ್ತವೆ, ಸ್ಟೀಲ್ ಬರುತ್ತೆ, ಸಿಮೆಂಟ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ. ಓಕೆ, ಈ 8 ಕಂಪನಿಗಳನ್ನ ಅಂತ ಕರಿತೀವಿ ನಾವು ಆಕ್ಚುಲಿ ನಮ್ಮ ಒಂದು ಎಕಾನಮಿಯ ಒಂದು ಕೋರ್ ಸೆಕ್ಟರ್ ಆಗಿದೆ. ಓಕೆನಾ. ಜೊತೆಗೆ ನೋಡಿ ಇದನ್ನ ಏನ್ ಮಾಡ್ತಾ ಇದ್ರೆ ಪ್ರತಿ ತಿಂಗಳು ಇದರ ಒಂದು ಇಂಡೆಕ್ಸ್ ಅನ್ನು ರಿಲೀಸ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಂಡಸ್ಟ್ರಿ ಆಫ್ ದಿ ಇಂಡೆಕ್ಸ್ ಆಫ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರೀತಾರೆ. ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ಆಫೀಸ್ ಆಫ್ ದಿ ಎಕನಾಮಿಕ್ ಅಡ್ವೈಸರ್ ಅಂಡರ್ ದ ಮಿನಿಸ್ಟ್ರಿ ಆಫ್ ದಿ ಕಾಮರ್ಸ್. ಇದೇನಂದ್ರೆ ವಾಣಿಜ್ಯ ಸಚಿವಾಲಯದಲ್ಲಿ ಬರುವಂತ ಏನು ಆರ್ಥಿಕ ಸಲಹೆಗಾರ ಕಚೇರಿ ಮಾಡುತ್ತೆ. ಪ್ರತಿ ತಿಂಗಳು ಏನಂದ್ರೆ ಈ ಒಂದು ಇಂಡೆಕ್ಸ್ ಅನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಇಂಡೆಕ್ಸ್ ಆಫ್ ದಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ಸ್ ಅಲ್ಲಿ ಇದರ ಬೇಸ್ ಇಯರ್ ಬಂದು ಎಷ್ಟು ಅಂತ ಗೊತ್ತಿರಬೇಕಾಗುತ್ತೆ. 2012 ಇದರ ಒಂದು ಬೇಸ್ ಇಯರ್ ಆಗಿದೆ. ಓಕೆನಾ. ನೋಡಿ ಏನಂದ್ರೆ ಏನು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದೆಯಲ್ಲ ಅದಕ್ಕೆ ಈ ಕೋರ್ ಸೆಕ್ಟರ್ ಇಂದ ಸುಮಾರು 40% ವೇಟೇಜ್ ಅನ್ನು ಈ ಒಂದು 8 ಕಾಂಪೊನೆಂಟ್ಸ್ಗಳು ಕೊಡ್ತಾ ಹೋಗುತ್ತೆ. ಅದು ಕೋರ್ ಸೆಕ್ಟರ್ ಇಂದ. ಜೊತೆಗೆ ಇದರಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಗೊತ್ತಿರಬೇಕಾಗುತ್ತೆ. ನಿಮಗೆ ತುಂಬಾ ಎಕ್ಸಾಮ್ ಕೇಳ್ತಾ ಹೋಗ್ತಾರೆ. ಅದು ಬಂದು ಜಾಸ್ತಿ ಇರುವಂತದ್ದು ವೇಟೇಜ್ ಬರೋದು ರಿಫೈನರಿ ಪ್ರಾಡಕ್ಟ್ಸ್ ಜಾಸ್ತಿ ಇದೆ. ಕಡಿಮೆ ಇರುವಂತದ್ದು ಯಾವುದಂದ್ರೆ ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರಗಳು ಇದೆ. ಇದು ಲೋವೆಸ್ಟ್ ಇದೆ. ಸೊ ಇದು ಕೋರ್ ಸೆಕ್ಟರ್ ಅಲ್ಲಿ ಹೈಯೆಸ್ಟ್ ವೇಟೇಜ್ ಅಂತಂದ್ರೆ ಅದು ರಿಫೈನರಿ ಪ್ರಾಡಕ್ಟ್ಸ್ ಇದೆ. ಲೋವೆಸ್ಟ್ ಒಂದು ವೇಟೇಜ್ ಅಂತಂದ್ರೆ ಅದು ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರಗಳು ಇದೆ. ಓಕೆನಾ. ಸೊ ಹಾಗಾಗಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕೋರ್ ಸೆಕ್ಟರ್ ಬಗ್ಗೆ. ಗೊತ್ತಿರಲ್ಲ ನಮಗೆ ಏನು ಸಿಮೆಂಟ್ ಇದೆಯಲ್ಲ ನೋಡಿ, ಸಿಮೆಂಟ್ ಅಂದ್ರೆ ಆಕ್ಚುಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ 2ನೇ ದೇಶ ಅಂದ್ರೆ ನಮ್ಮ ಭಾರತ ಆಗಿದೆ. ಫಸ್ಟ್ ಯಾವ್ದಿದ್ರೆ ಗೊತ್ತಿರಬೇಕಾಗುತ್ತೆ ಚೀನಾ. ಓಕೆ, ಸಿಮೆಂಟ್ ಉತ್ಪಾದನೆಯಲ್ಲಿ ಜಾಗತಿಕವಾಗಿ 2ನೇ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ದೇಶ ನಮ್ಮ ಭಾರತವಾಗಿದೆ. ಫಸ್ಟ್ ದೇಶ ಬಂದು ಚೀನಾ ಆಗಿರುವಂತದ್ದು. ರೈಟ್. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಯೋಜನೆಗಳು ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಕೀಮ್ಸ್ ಆರ್ ರಿಲೇಟೆಡ್ ಟು ದ ಟೆಕ್ಸ್ಟೈಲ್ ಸೆಕ್ಟರ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಪ್ರಧಾನಮಂತ್ರಿ ಮಿತ್ರ ಸ್ಕೀಮ್ ಅಂತಿದೆ, ಸಮರ್ಥ ಯೋಜನೆ ಅಂತಿದೆ, ಅದೇ ರೀತಿ ನವೀಕರಿಸಿದ ತಂತ್ರಜ್ಞಾನ ಮತ್ತು ಧನ ಸಹಾಯ ಅಂತ ಬರುತ್ತೆ. ಅಂದ್ರೆ ಅಮೆಂಡೆಡ್ ಅಪ್ಗ್ರೇಡ್ ಟೆಕ್ನಾಲಜಿ ಫಂಡಿಂಗ್ ಅಂತ ಬರುತ್ತೆ. ಇದೊಂದು ಸ್ಕೀಮ್ ಇದೆ. ಅದೇ ರೀತಿ ಆಪ್ಷನ್ ಡಿ ಅಲ್ಲಿ ಮಿಲ್ಲೆಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎಲ್ಲ ಸ್ಕೀಮ್ಗಳು ಕೂಡ ದೇ ಆರ್ ರಿಲೇಟೆಡ್ ಟು ದ ಟೆಕ್ಸ್ಟೈಲ್ ಸೆಕ್ಟರ್. ಇವೆಲ್ಲ ಕೂಡ ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳಾಗಿದೆ. PM ಮಿತ್ರ ಆಗಿರಬಹುದು, ಸಮರ್ಥ ಯೋಜನೆ ಆಗಿರಬಹುದು, ಅದೇ ರೀತಿ ಸೊ ಅಮೆಂಡೆಡ್ ಅಪ್ಗ್ರೇಡ್ ಟೆಕ್ನಾಲಜಿ ಫಂಡಿಂಗ್ ಕೂಡ ಆಕ್ಚುಲಿ ಇಸ್ ರಿಲೇಟೆಡ್ ಟು ದ ಜವಳಿ ಕ್ಷೇತ್ರ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲವೂ ಸರಿಯಾಗೋದ್ರಿಂದ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸೊ ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಯೋಜನೆಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡಿ ಸರಿಯಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಮಗೆ ಟೆಕ್ಸ್ಟೈಲ್ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಲ್ವಾ. ಅದನ್ನ ನಾವು ಜವಳಿ ಅಂತ ಕರಿತೀವಿ. ಆಕ್ಚುಲಿ ಏನು ಇಂಡಿಯಾ ಇದೆಯಲ್ಲ ನೋಡಿ, ಇಂಡಿಯಾ ಅಂತಂದ್ರೆ ಆಕ್ಚುಲಿ ಇಡೀ ಜಗತ್ತಿನಲ್ಲಿ ವಿಶೇಷವಾಗಿ ಜವಳಿ ಮತ್ತು ಅಪೆರಲ್ ಅನ್ನ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಭಾರತ ಅಂದ್ರೆ ಒಂದು 6th ಲಾರ್ಜೆಸ್ಟ್ ಕಂಟ್ರಿ ಆಗಿದೆ. 6ನೇ ಅತಿ ದೊಡ್ಡ ದೇಶ ಆಗಿರೋದು ನಮ್ಮ ಭಾರತ ಆಗಿದೆ. ಓಕೆನಾ. ಅದೇ ರೀತಿ ಏನಂತ ನೋಡಿ ಆಕ್ಚುಲಿ ಸುಮಾರು ಅಂದ್ರೆ 4% ಆಫ್ ಗ್ಲೋಬಲ್ ಟ್ರೇಡ್ ಕೂಡ ನಮ್ಮ ದೇಶದಿಂದ ಆಕ್ಚುಲಿ ಎಕ್ಸ್ಪೋರ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಕಾಲ್ಡ್ ದ ಟೆಕ್ಸ್ಟೈಲ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಸ್ಕೀಮ್ಗಳು ಕೂಡ ದೇ ಆರ್ ರಿಲೇಟೆಡ್ ಟು ದ ಟೆಕ್ಸ್ಟೈಲ್ ಸೆಕ್ಟರ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲಿನ ಎಲ್ಲವೂ ಕೂಡ ಸರಿಯಾದ ಒಂದು ಯೋಜನೆ ಆಗಿರುತ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ದೇಶವು ವಿಶ್ವದ ಅತಿದೊಡ್ಡ ವೈದ್ಯಕೀಯ ಸಾಧನಗಳ ಮಾರುಕಟ್ಟೆಯನ್ನ ಹೊಂದಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಹ್ಯಾಸ್ ದ ಲಾರ್ಜೆಸ್ಟ್ ಮೆಡಿಕಲ್ ಡಿವೈಸ್ ಮಾರ್ಕೆಟ್ಸ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ. ಓಕೆ, ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರುವಂತ ವೈದ್ಯಕೀಯ ಸಾಧನಗಳ ಮಾರುಕಟ್ಟೆ ಹೊಂದಿರುವಂತಹ ದೇಶ ಯಾವುದಪ್ಪ ಅಂತಂದ್ರೆ ಅದು ಏನಾಗಿದೆ, ಜಪಾನ್ ಆಗಿದೆ. ಓಕೆ ನೋಡಿ, ಅವ್ರು ಆಕ್ಚುಲಿ ಅಂದ್ರೆ ಏನೋ ಒಂದು ಈ ವೈದ್ಯಕೀಯ ಸಾಧನಗಳನ್ನ ಅಥವಾ ಏನೋ ಮೆಡಿಕಲ್ ಡಿವೈಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಅಂದ್ರೆ ಜಾಸ್ತಿ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಮಾರ್ಕೆಟ್ ಮಾಡೋದ್ರಲ್ಲಿ ಹೈಯೆಸ್ಟ್ ದೇಶ ಅಂತಂದ್ರೆ ಅದು ಜಪಾನ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಜಪಾನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಅದ ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಫಾರ್ಮಸ್ಯೂಟಿಕಲ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಹಾಗಾಗಿ ಏನು ಒಂದು ಇಂಡಿಯಾ ಇದೆಯಲ್ಲ, ಸೊ ಇಡೀ ಜಗತ್ತಿನಲ್ಲಿ ಅಂತಂದ ನೋಡಿ ಯಾವುದು ಈ ಗ್ಲೋಬಲ್ ಮೆಡಿಕಲ್ ಡಿವೈಸ್ ಮಾರ್ಕೆಟ್ ಅಲ್ಲಿ ಟಾಪ್ ಅಲ್ಲಿ ಯಾವ್ದಿದೆ ಅಂತಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಜಪಾನ್ ಇದೆ, 2ನೇ ಸ್ಥಾನದಲ್ಲಿ ಚೀನಾ ಇದೆ, 3ನೇ ಸ್ಥಾನದಲ್ಲಿ ಸೌತ್ ಕೊರಿಯಾ ಇದೆ, 4ನೇ ಸ್ಥಾನದಲ್ಲಿ ನಮ್ಮ ಇಂಡಿಯಾ ಇರುವಂತದ್ದು. ಯಾವ್ದ್ರಲ್ಲಿ ಅದು ಸೊ ಗ್ಲೋಬಲ್ ಮೆಡಿಕಲ್ ಡಿವೈಸ್ ಮಾರ್ಕೆಟ್ ಅಲ್ಲಿ ಟಾಪ್ ಅಲ್ಲಿ ಜಪಾನು, ನಮ್ಮ ಭಾರತ ಬಂದು 4ನೇ ಸ್ಥಾನ ಇದೆ. ಓಕೆನಾ. ಸೊ ಗೊತ್ತಿರಬೇಕಾಗುತ್ತೆ. ಮತ್ತೆ ನೋಡಿ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇದೆಯಲ್ಲ ಇದು ಜಗತ್ತಿನ ಸೊ 3rd ಲಾರ್ಜೆಸ್ಟ್ ವಾಲ್ಯೂಮ್ ಅಂದ್ರೆ ಗಾತ್ರದಲ್ಲಿ ನಮ್ದು 3ನೇ ಅತಿ ದೊಡ್ಡ ಇರುವಂತಹ ದೇಶ ಅಂತ ಕರಿತೀವಿ. ಯಾವ್ದ್ರಲ್ಲಿ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಜಪಾನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕೇಂದ್ರೀಯ ಔಷಧಿ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಭಾರತದ ಮೊದಲ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕಾರ್ಟ್ ಸೆಲ್ ಥೆರಪಿಯನ್ನ ಅನುಮೋದಿಸಿತು. ಹಾಗಾದ್ರೆ ಈ ಕಾರ್ ಟಿಯ ಪೂರ್ಣ ಅಥವಾ ಏನಂದ್ರೆ ವಿಸ್ತೃತ ರೂಪ ಅಂತ ಕೇಳ್ತಾರೆ ನೋಡಿ. ಇಂಗ್ಲಿಷ್ ಓದಿ
The Central Drugs Standard Control Organization approved the India's first indigenously developed CAR T cell therapy. ಸೊ ಹಾಗಾದ್ರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದಿ CAR T ಅಂತ ಕೇಳ್ತಾರೆ. ಇಲ್ಲಿ ಒಂದು ಪದ ಬಳಕೆ ಮಾಡ್ತಿರೋದು ವರ್ಡ್ ಇದೆ CAR T ಅಂತ. ಹಾಗಾದ್ರೆ ಅದರ ಎಕ್ಸ್ಪ್ಯಾನ್ಷನ್ ಅಥವಾ ವಿಸ್ತೃತ ರೂಪ ಕೇಳ್ತಾರೆ. ಹೌದಾ? ನೋಡಿ ಈ CAR T ಅಂತಿದೆಯಲ್ಲ ಅದರ ಇದು ಬಂದು ಸೊ ಕಾರ್ ಅಂದ್ರೆ ಆಕ್ಚುಲಿ ಸಿ ಅಂದ್ರೆ ಚಿಮೆರಿಕ್ ಆಂಟಿಜನ್ ರಿಸೆಪ್ಟರ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಸೊ ಕಾರ್ನ ವಿಸ್ತೃತ ಒಂದು ಚೆಮೆರಿಕ್ ಆರ್ ಚಿಮೆರಿಕ್ ಆಂಟಿಜನ್ ರಿಸೆಪ್ಟರ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಂಡಿಯಾ ಏನಂತಂದ್ರೆ ಆಕ್ಚುಲಿ ರೀಸೆಂಟ್ ಏನ್ ಮಾಡಿದೆ, ಈ ಒಂದು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಕಂಟ್ರೋಲ್ ಆರ್ಗನೈಸೇಷನ್ ಇದೆಯಲ್ಲ ಅದೇನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ದೇಶವಾಗಿ ಪ್ರೊಡ್ಯೂಸ್ ಮಾಡಿರುವಂತ ಇಂಡಿಜಿನಿಯಸ್ ಡೆವಲಪ್ ಆಗಿರುವಂತ ಈ CAR T ಸೆಲ್ ಥೆರಪಿ ಏನಂತಂದ್ರೆ ಆಕ್ಚುಲಿ ಇತ್ತೀಚೆಗೆ ಈ ಒಂದು ಸಂಸ್ಥೆ ಅಪ್ರೂವ್ ಕೊಟ್ಟಿದೆ. ಓಕೆನಾ? ಹಾಗಾಗಿ ನಮಗೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನು ಈ CAR T ಸೆಲ್ ಥೆರಪಿ ಇದೆಯಲ್ಲ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ ಈ ಒಂದು ಚಿಕಿತ್ಸೆಯನ್ನ ಬಳಕೆ ಮಾಡ್ತಾರೆ. ಓಕೆನಾ? ಸೊ ಗೊತ್ತಿರಬೇಕಾಗುತ್ತೆ. ನೋಡಿ ಇಲ್ಲಿ ಇನ್ನೊಂದು ಪದ ಬಳಕೆ ಮಾಡ್ತಾರೆ, ಆರ್ಫನ್ ಡ್ರಗ್ಸ್ ಅಂತ ಯೂಸ್ ಮಾಡ್ತಾರೆ. ಕೆಲವೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ, ಆರ್ಫನ್ ಡ್ರಗ್ಸ್ ಅಂದ್ರೆ ಏನು? ಆರ್ಫನ್ಸ್ ಅಂದ್ರೆ ಅನಾಥ ಅಂತ ಕರಿತೀವಿ, ಅನಾಥ ಔಷಧಿಗಳನ್ನು ಕರೀತಾರೆ. ಹಾಗಾದ್ರೆ ಯಾವುದಕ್ಕೆ ಅನಾಥ ಔಷಧಿಗಳನ್ನು ಕರೀತಾರೆ ನೋಡಿ, ಮೆಡಿಕೇಶನ್ ಡೆವಲಪ್ ಟು ಟ್ರೀಟ್ ರೇರ್ ಡಿಸೀಸಸ್ ಆರ್ ಕಂಡೀಷನ್ ದಟ್ ಅಫೆಕ್ಟ್ ದ ಸ್ಮಾಲ್ ನಂಬರ್ ಆಫ್ ಪೀಪಲ್ ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ಇಡೀ ಜಗತ್ತಲ್ಲಿ ಅಥವಾ ದೇಶದಲ್ಲಿ ಏನು ರೇರ್ ಡಿಸೀಸ್ ಅಲ್ಲಿ ಬಂದಿರುವಂತ ಒಂದು ಏನು ಅದಕ್ಕೋಸ್ಕರ ಕಂಡಿರುವಂತ ಒಂದು ಮೆಡಿಸಿನ್ಸ್ ಇರ್ತಾವಲ್ಲ ಅವುಗಳನ್ನ ಸಾಮಾನ್ಯವಾಗಿ ಕರಿತೀವಿ ನಾವು ಆರ್ಫನ್ ಡ್ರಗ್ಸ್ ಅಂತ ಕರೀತಾರೆ. ಓಕೆನಾ? ಅಂದ್ರೆ ಆ ಒಂದು ಏನು ಒಂದು ಡ್ರಗ್ ಇದೆಯಲ್ಲ ಅದು ತುಂಬಾ ಕಡಿಮೆ ಜನರ ರೋಗ ಬಂದಿರುವಂತ ಜನರಿಗೆ ಹೆಲ್ಪ್ ಆಗುತ್ತೆ, ಅದಕ್ಕೆ ಅದನ್ನ ನಾವು ಆರ್ಫನ್ ಡ್ರಗ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ CAR T ಸೆಲ್ ಥೆರಪಿ ಇದೆಯಲ್ಲ ಇದನ್ನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸುವಂತ ಒಂದು ಥೆರಪಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಜಾಗತಿಕ ನಾವೀನ್ಯತಾ ಸೂಚ್ಯಂಕವನ್ನ ಯಾರು ಪ್ರಕಟಿಸುತ್ತಾರೆ ಅಂತ ಕೇಳ್ತಾರೆ. ಹೂ ಪಬ್ಲಿಷಸ್ ದ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಕೇಳ್ತಾರೆ. ಇದು ತುಂಬಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗುವಂತ ಕ್ವಶನ್, ಮತ್ತೆ ಸರ್ವೇದಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಜಾಗತಿಕ ನಾವೀನ್ಯತಾ ಸೂಚ್ಯಂಕ ಅಥವಾ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇದೆಯಲ್ಲ ಇದನ್ನ ಪ್ರತಿ ವರ್ಷ ವಾರ್ಷಿಕವಾಗಿ ಪಬ್ಲಿಷ್ ಮಾಡ್ತಾರೆ. ಯಾರು ಮಾಡ್ತಾರೆ ಅದನ್ನ? ಸೊ ವಿಶ್ವ ಬೌದ್ಧಿಕ ಸಂಸ್ಥೆ ಆಸ್ತಿ ಸಂಸ್ಥೆ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಒಂದು ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಮಾಡುತ್ತೆ. ಪ್ರತಿ ವರ್ಷ ಈ ಒಂದು ಸೊ ಜಾಗತಿಕ ಆವಿಷ್ಕಾರ ಸೂಚ್ಯಂಕವನ್ನ ಅಥವಾ ನಾವೀನ್ಯತೆ ಸೂಚ್ಯಂಕವನ್ನ ಪ್ರಕಟ ಮಾಡುತ್ತೆ. ಸೊ ಅದನ್ನ ಶಾರ್ಟ್ಕಟ್ ಆಗಿ ನಾವು ವಿಪೋ ಅಂತ ಕರಿತೀವಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ವಿಪೋ. ಹೌದಾ? ವಿಪೋ ಅಂದ್ರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ರಿಪೋರ್ಟ್ ಏನಂದ್ರೆ 2022ರಲ್ಲಿ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಆ 2022 ವರದಿ ಪ್ರಕಾರ ಅಂದ್ರೆ ಇಂಡಿಯಾ ಇದೆಯಲ್ಲ, ಇಂಡಿಯಾ ಏನಂತಂದ್ರೆ ಸೊ 6th ಅಮಂಗ್ ದ ಟಾಪ್ 10 ಪೇಟೆಂಟ್ ಫೈಲಿಂಗ್ ಆಫೀಸ್ ಗ್ಲೋಬಲ್ ಅಂತ ಕರೀತಾರೆ. ಅಂದ್ರೆ ಏನ್ ಟಾಪ್ 10 ಕಂಟ್ರಿಯಲ್ಲಿ ನಮ್ಮ ದೇಶ ಏನಾಗಿದೆ, ಒಂದು 6th ಒಂದು ದೇಶ ಆಗಿದೆ ಅಂತ ಹೇಳ್ತಾರೆ. ಓಕೆನಾ? ಈ ಒಂದು 2022 ರಿಪೋರ್ಟ್ ಅಲ್ಲಿ. ಜೊತೆಗೆ ನಾವು ಕೂಡ ಏನ್ ಮಾಡಿದ್ವಿ, ಒಂದು ಪಾಲಿಸಿ ಮಾಡಿದ್ವಿ, ಅದು ನ್ಯಾಷನಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಪಾಲಿಸಿ 2016 ಮಾಡಿದರೆ. ಇದ್ರ ಮುಖಾಂತರ ಏನಂದ್ರೆ ಯಾವ ರೀತಿ ನಮ್ಮ ದೇಶದಲ್ಲಿ ಒಂದು ಪೇಟೆಂಟ್ ಮಾಡ್ಬೇಕಾದ್ರೆ ರೂಲ್ಸ್ ಮಾಡ್ಬೇಕಾದ್ರ ಬಗ್ಗೆ ಈ ಒಂದು ಪಾಲಿಸಿ ಹೇಳಿಕೊಡ್ತಾ ಹೋಗುತ್ತೆ. ಜೊತೆಗೆ ನೋಡಿ 2024 ಒಂದು ರಿಪೋರ್ಟ್ ತಗೊಂಡಾಗ, ಯಾವ ರಿಪೋರ್ಟ್ ಅದು? ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಇದೆಯಲ್ಲ, ಇದು ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ವಿ, ಪಬ್ಲಿಷ್ ಮಾಡುವಂಥದ್ದು ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಮಾಡುತ್ತೆ. ಪ್ರತಿ ವರ್ಷ ಒಂದು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಹಾಗಾಗಿ 2024 ಇದೆಯಲ್ಲ ಅದರಲ್ಲಿ ನಾವು ಏನಂದ್ರೆ ಭಾರತ 39ನೇ ಕಂಟ್ರಿ ಆಗಿದೆ ಔಟ್ ಆಫ್ ದಿ 133 ಕಂಟ್ರಿಗಳಲ್ಲಿ. ಅಂದ್ರೆ ಟೋಟಲ್ ಆಗಿ 133 ದೇಶಗಳಿದೆ, ಅದರಲ್ಲಿ ನಮ್ಮ ದೇಶ ಬಂದು 39ನೇ ಸ್ಥಾನ ಪಡ್ಕೊಂಡಿದೆ. ಅದು 2024 ಸೊ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ. ಓಕೆನಾ? ನೋಡಿ 2015 ನಮ್ದು 81 ಇತ್ತು, ಈಗ ಬಹಳ ಇಂಪ್ರೂವ್ಮೆಂಟ್ ಆಗಿ 31 ಬಂದಿದೆ ನಾವು. ಓಕೆನಾ? ಅದೇ ರೀತಿ ನೋಡಿ ಇಂಡಿಯಾ ಫಸ್ಟ್ ಅಮಂಗ್ ದ ಏನು 38 ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿಗಳಿದೆಯಲ್ಲ ಅದರಲ್ಲಿ ನಮ್ಮ ದೇಶ ಮೊದಲಿದೆ, ಗೊತ್ತಿರಬೇಕಾಗುತ್ತೆ ನಿಮಗೆ. ರೈಟ್? ಇನ್ನು ನೋಡಿ ಇಂಟ್ಯಾಂಜಿಬಲ್ ಅಸೆಟ್ ಇಂಟೆನ್ಸಿಟಿ ಪೊಸಿಷನ್ ಅಲ್ಲಿ ನಮ್ಮ ಭಾರತ ಬಂದು 7ನೇ ಸ್ಥಾನದಲ್ಲಿದೆ. ಅದೇ ರೀತಿ ಇಂಡಿಯಾ 4th ಪೊಸಿಷನ್ ಇಂದ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಅಂದ್ರೆ ಏನು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರ ಇದೆಯಲ್ಲ ಅದರಲ್ಲಿ ನಮ್ಮ ಭಾರತ 4ನೇ ಸ್ಥಾನದಲ್ಲಿ ಅಂತ ಹೇಳ್ತಾರೆ ಈ ಒಂದು 2024 ಪ್ರಕಾರ. ಜೊತೆಗೆ ನಮ್ಮ ದೇಶದ 4 ಸಿಟಿಗಳಿದೆಯಲ್ಲ ಅವುಗಳೇನಂತಂದ್ರೆ ವರ್ಲ್ಡ್ ಜಗತ್ತಿನ ಟಾಪ್ 100 ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಸ್ಟರ್ಗಳಲ್ಲಿ ನಮ್ಮ ದೇಶದ 4 ಸಿಟಿಗಳು ಕೂಡ ಇದರಲ್ಲಿ ಬರ್ತಾವ ಅಂತ ಹೇಳ್ತಾರೆ ಈ ಒಂದು ರಿಪೋರ್ಟ್ ಪ್ರಕಾರ. ಸೊ ಹಾಗಾಗಿ ಇದನ್ನ ಪ್ರಕಟ ಮಾಡುವಂತವರು ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಉದ್ಯಮ ನೋಂದಣಿ ಪೋರ್ಟಲ್ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಈಸ್
ರಿಲೇಟೆಡ್ ಟು ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಏನು ಈ ಉದ್ಯಮ ಒಂದು ರಿಜಿಸ್ಟ್ರೇಷನ್ ಪೋರ್ಟಲ್ ಇದೆಯಲ್ಲ ಅಥವಾ ನೋಂದಣಿ ಒಂದು ಪೋರ್ಟಲ್ ಇದೆಯಲ್ಲ ಇದೇನಂತಂದ್ರೆ ವಿಶೇಷವಾಗಿ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ಗಳಿಗೆ ಸಂಬಂಧಪಟ್ಟಂತ ಒಂದೇನಾಗಿದೆ ಒಂದು ಪೋರ್ಟಲ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಟ್ ಈಸ್ ರಿಲೇಟೆಡ್ ಟು ದ MSME ಅಂತ ಕರೀತಾರೆ. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ. ಸೊ MSME ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಒಂದು ಏನು ಸೆಕ್ಟರ್ ಇದೆಯಲ್ಲ ಇದು ನಮ್ಮ ದೇಶಕ್ಕೆ ಸಾಕಷ್ಟು ಒಂದು ಉದ್ಯೋಗ ಸೃಷ್ಟಿ ಮಾಡುವಂತ ಒಂದು ಕ್ಷೇತ್ರ ಅಂತ ಕರೀತಾರೆ. ಅದು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಪೋರ್ಟಲ್ ಮಾಡ್ತಾ ಹೋಗ್ತಾರೆ. ಅದನ್ನ ಏನ್ ಕರಿತೀವಿ ಉದ್ಯಮ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಕರೀತಾರೆ. ಇದನ್ನ 2020 ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಆಕ್ಚುಲಿ ಸೊ ಈ ಒಂದು ಏನು ಒಂದು MSME ರಿಜಿಸ್ಟ್ರೇಷನ್ ಇದೆಯಲ್ಲ ಅದು ತುಂಬಾ ಸಿಂಪ್ಲಿಫೈ ಆಗೋ ಕಾರಣಕ್ಕಾಗಿ ಈ ಪೋರ್ಟಲ್ ಮಾಡ್ತಾ ಹೋಗ್ತಾರೆ, ಗೊತ್ತಿರಬೇಕಾಗುತ್ತೆ. ಓಕೆನಾ. ಅದೇ ರೀತಿ ಇನ್ನೊಂದು ಪೋರ್ಟಲ್ ಮಾಡಿದರೆ ಯಾವ್ದಂತಂದ್ರೆ ಅದು ಚಾಂಪಿಯನ್ಸ್ ಪೋರ್ಟಲ್ ಅಂತ ಕರೀತಾರೆ. ಇದು ಕೂಡ ಅಗೇನ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಅಂತಪಟ್ಟ ಒಂದು ಇದಾಗಿದೆ. ಹೌದಾ. ಚಾಂಪಿಯನ್ಸ್ ಅಂದ್ರೆ ಕ್ರಿಯೇಷನ್ ಅಂಡ್ ಹಾರ್ಮೋನಿಯಸ್ ಅಪ್ಲಿಕೇಶನ್ ಆಫ್ ಮಾಡರ್ನ್ ಪ್ರೊಸೆಸಸ್ ಫಾರ್ ಇನ್ಕ್ರೀಸಿಂಗ್ ದ ಔಟ್ಪುಟ್ ಅಂಡ್ ನ್ಯಾಷನಲ್ ಸ್ಟ್ರೆಂತ್ ಪೋರ್ಟಲ್ ಅಂತ ಕರೀತಾರೆ. ಇದು ಕೂಡ MSME ಸಂಬಂಧಪಟ್ಟಿದೆ. ಅದೇ ರೀತಿ MSME ಸಮಾಧಾನ ಅಂತ ಕೂಡ ಮಾಡಿದರೆ ಇದು ಕೂಡ ಅಗೇನ್ ರಿಲೇಟೆಡ್ ಟು ದ MSME ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ MSME ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಡ್ಯಾಶ್ ಅಲ್ಲಿ ಇದೆ ಅಂತ ಕೇಳ್ತಾರೆ. ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಸ್ ಲೊಕೇಟೆಡ್ ಅಂತ ಕೇಳ್ತಾರೆ. ಸೊ ನೋಡಿ ನಮಗೆ ಆಕ್ಚುಲಿ ಲೆದರ್ ಅಂದ ತಕ್ಷಣ ನಾರ್ತ್ ಹೋಗ್ಬಿಡ್ತೀವಿ. ಅದು ಉತ್ತರ ಪ್ರದೇಶ ಇರ್ಬೋದು, ಯಾವ್ದು ಹರಿಯಾಣ ಅಂತ ಹೋಗ್ತೀವಿ. ಬಟ್ ಆದ್ರೆ ಆಕ್ಚುಲಿ ನೋಡಿ ಈ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಇಲ್ಲ ಅದ್ರ ಇರುವಂತದ್ದು ಅದು ನಮ್ಮ ತಮಿಳುನಾಡಿನ ಚೆನ್ನೈಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು ನಮ್ಮ ಒಂದು ಈ ಟ್ರೆಡಿಷನಲ್ ಲೆದರ್ ಸೆಕ್ಟರ್ ಅಲ್ಲಿ ಯಾರು ಲೀಡರ್ ಇರ್ತಾರೆ ಅಂದ್ರೆ ತಮಿಳುನಾಡನ್ನೇ ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗಾಗಿ ನೋಡಿ ಅಂತಂದ್ರೆ ಸುಮಾರು ಏನು 38% ಆಫ್ ಏನು ಒಂದು ಇಂಡಿಯಾಸ್ ಫುಟ್ವೇರ್ ಮತ್ತೆ ಲೆದರ್ ಇದೆಯಲ್ಲ ಅದೇನಂದ್ರೆ ಈ ತಮಿಳುನಾಡಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆನಾ. ಅದಕ್ಕೋಸ್ಕರ ಒಂದು ಇನ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತಾರೆ ಯಾವ್ದಂತಂದ್ರೆ ಸೆಂಟ್ರಲ್ ಲೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಓಕೆನಾ. ಅದಿರುವಂತದ್ದು ತಮಿಳುನಾಡಿನ ಚೆನ್ನೈಯಲ್ಲಿ. ಇದು ಸ್ಥಾಪನೆ ಆಗಿದ್ದು 1948ರಲ್ಲಿ. ಓಕೆನಾ. ಇದನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂದ್ರೆ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದರೆ ಅದು ಚೆನ್ನೈಯಲ್ಲಿ 1948ರಲ್ಲಿ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಚೆನ್ನೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ಸರ್ವಿಸಸ್ ಬಗ್ಗೆ ಅಥವಾ ಸೇವಾ ವಲಯ ಅಂತ ಕರೀತಾರೆ. ಭಾರತ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಸೇವಾ ವಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ 2024-25 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಸರ್ವಿಸ್ ಸೆಕ್ಟರ್ ಅಂತ ಕೇಳ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಸೇವಾ ವಲಯದ ಬೆಳವಣಿಗೆ ದರ 8.3% ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇ ಸ್ಟೇಟ್ಮೆಂಟು ಸೇವಾ ವಲಯವು ಪ್ರಸ್ತುತ ಬೆಲೆಗಳಲ್ಲಿ ಭಾರತದ GDP ಅಥವಾ ಗ್ರಾಸ್ ವ್ಯಾಲ್ಯೂ ಆಡೆಡ್ಗೆ ಸುಮಾರು 55% ಕೊಡುಗೆ ನೀಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಕೊಟ್ಟಂತ ಎರಡು ಸ್ಟೇಟ್ಮೆಂಟ್ ಯಾವುದು ತಪ್ಪಾಗಿದೆ ಸರಿ ಅಂತ ಕೇಳ್ತಾರೆ. ಸರಿಯಾಗಿ ಅಂತ ಕೇಳ್ತಾರೆ ಅಂದ್ರೆ ಆಕ್ಚುಲಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಆಪ್ಷನ್ ಸಿ ಬೋತ್ 1 and 2 ಆರ್ ದ ರೈಟ್ ಆಗುತ್ತೆ. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಒಂದ್ ಕಡೆ ಈ ಸರ್ವಿಸ್ ಸೆಕ್ಟರ್ ಅಥವಾ ಏನು ಸೇವಾ ವಲಯ ಇದೆಯಲ್ಲ ಅದರ ಒಂದು ಬೆಳವಣಿಗೆನ ಸೇವಾ ವಲಯದ ಬೆಳವಣಿಗೆ ಕೊಡ್ತಾ ಹೋಗ್ತಾರೆ. ನೋಡಿ ಎಷ್ಟಿದೆ ಅಂದ್ರೆ ನಮಗೆ 2025-24-22 ಬಂದಾಗ ಎಷ್ಟಂದ್ರೆ ಸುಮಾರು 8.3% ಏನಂತಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿರುವಂತಹ ಒಂದು ಈ ಸರ್ವಿಸ್ ಸೆಕ್ಟರ್ ರನ್ ಅಂದ್ರೆ ಅಷ್ಟು ಗ್ರೋತ್ ಆಗ್ತದೆ. ಅದು 8.3%. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಏನು ಒಂದು ಈ GVA ಅಥವಾ ಗ್ರಾಸ್ ವ್ಯಾಲ್ಯೂ ಆಡೆಡ್ ಅಥವಾ GDP ಏನಂದ್ರೆ ಈ ಸರ್ವಿಸ್ ಸೆಕ್ಟರ್ ಅಂದ್ರೆ ಎಷ್ಟಂದ್ರೆ ಸುಮಾರು ನೋಡಿ ಸುಮಾರು ಅಂದ್ರೆ 55% ಏನಂದ್ರೆ ಆಕ್ಚುಲಿ ಇಡೀ ಒಂದು ಇಂಡಿಯನ್ GDP ಅಥವಾ ಇಂಡಿಯನ್ ಗ್ರಾಸ್ ವ್ಯಾಲ್ಯೂ ಆಡೆಡ್ಗೆ ಇದರಿಂದ ಒಂದು ಕಾಂಟ್ರಿಬ್ಯೂಷನ್ ಆಗ್ತದೆ. ಎಷ್ಟು ಸುಮಾರು 55% ಇದೆ ನೋಡಿ. ಹೌದಾ. ಇಲ್ಲಿ ಕಾಣಿಸ್ತದೆ ನಿಮಗೆ. ದಿಸ್ ಇಸ್ ದ 2025 ಡಾಟಾ. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಸರಿಯಾಗುತ್ತೆ. ಸೊ ಹಾಗಾಗಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಘಟಕವು ಸೇವಾ ವಲಯದ ಭಾಗವಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ಸ್ ಆರ್ ಪಾರ್ಟ್ ಆಫ್ ದಿ ಸರ್ವಿಸ್ ಸೆಕ್ಟರ್ ಅಂತ ಕೇಳ್ತಾರೆ. ಓಕೆ ನೋಡಿ ನಮಗೆ 4 ಹೊಡೆದ್ವಿ 3 ಸೆಕ್ಟರ್ ಅಲ್ವಾ. ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಈ ಒಂದು ವಲಯದಿಂದ ಸೇವೆಗಳನ್ನು ಒದಗಿಸುವಂತದ್ದಾಗಿದೆ. ಹೌದಾ. ನೋಡಿ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಆಕ್ಚುಲಿ ಸೊ ಶಿಕ್ಷಣ ಬರುತ್ತೆ, ಮನರಂಜನೆ ಬರುತ್ತೆ, ಆಮೇಲೆ ವಿಮೆ ಬರುತ್ತೆ, ಹಣಕಾಸು ಸೇವೆಗಳು ಬರ್ತವಲ್ಲ. ಸೊ ಎಲ್ಲ ಕೂಡ ಏನಾಗುತ್ತೆ ಆಕ್ಚುಲಿ ದೇ ಆರ್ ದ ಪಾರ್ಟ್ ಆಫ್ ದ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯದ ಭಾಗಗಳಾಗಿದೆ. ಫಸ್ಟ್ ಒನ್ ಯಾಕಾಗಲ್ಲ ಅಂದ್ರೆ ಗಣಿಗಾರಿಕೆ ಬರಂಗಿಲ್ಲ ಫಸ್ಟ್ ಒನ್ ಅಲ್ಲಿ. ಅದೇ ರೀತಿ ಎರಡನೇದರಲ್ಲಿ ಹೈನುಗಾರಿಕೆ ಬರಂಗಿಲ್ಲ, ಮೂರನೇದರಲ್ಲಿ ಅರಣ್ಯ ಬರಂಗಿಲ್ಲ, ನಿರ್ಮಾಣ ಬರಂಗಿಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಎಜುಕೇಶನ್, ಎಂಟರ್ಟೈನ್ಮೆಂಟ್, ಇನ್ಶೂರೆನ್ಸ್, ಫಿನಾನ್ಷಿಯಲ್ ಸರ್ವಿಸ್ ಇದೆಯಲ್ಲ ದೇ ಆರ್ ದ
ಪಾರ್ಟ್ ಆಫ್ ದ ಸರ್ವಿಸ್ ಸೆಕ್ಟರ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಈ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾಲಯ ಇದೆಯಲ್ಲ, ಇದರಲ್ಲಿ ಏನು ಬರುತ್ತೆ, ಟ್ರೇಡ್ ಬರುತ್ತೆ, ರಿಪೇರ್ ಬರುತ್ತೆ, ಹೋಟೆಲ್ಸ್ ಬರುತ್ತೆ, ರೆಸ್ಟೋರೆಂಟ್ಗಳು ಬರ್ತವೆ, ಟ್ರಾನ್ಸ್ಪೋರ್ಟ್ ಸಾರಿಗೆ ಬರ್ತದೆ, ಸ್ಟೋರೇಜ್ ಬರ್ತದೆ, ಕಮ್ಯುನಿಕೇಶನ್ ಬರ್ತವೆ, ಓಕೆನಾ, ಫಿನಾನ್ಷಿಯಲ್ ಸರ್ವಿಸ್ ಬರುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಇವೆಲ್ಲ ಕೂಡ ಪಾರ್ಟ್ ಆಫ್ ದ ಒಂದು ಏನಾಗಿದೆ ಸೇವಾ ವಲಯದ ಭಾಗಗಳಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಈ ಕೆಳಗಿನವುಗಳಲ್ಲಿ ಯಾವ ದೇಶವು ವಿಶ್ವದ ಅತಿ ದೊಡ್ಡ ರೈಲು ಜಾಲವನ್ನ ಹೊಂದಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಹ್ಯಾಸ್ ದ ಲಾರ್ಜೆಸ್ಟ್ ರೈಲ್ ನೆಟ್ವರ್ಕ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ. ಹೌದಾ? ಸೊ ಹಾಗಾಗಿ ಗೊತ್ತಿರಲಿ, ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರೈಲು ಜಾಲ ಹೊಂದಿರುವಂತಹ ದೇಶ ಅಂತಂದ್ರೆ ಅದು ಅಮೆರಿಕ ಅಥವಾ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಿಮಗೆ. ಸೊ ಇಂಡಿಯಾ ಇದೆಯಲ್ಲ, ಇಂಡಿಯಾ ಏನಂತಂದ್ರೆ ಇಂಡಿಯನ್ ರೈಲ್ವೆ ಬಂದು ಆಕ್ಚುಲಿ ಜಗತ್ತಿನ 4ನೇ ಅತಿ ದೊಡ್ಡ ರೈಲ್ವೆ ನೆಟ್ವರ್ಕ್ ಹೊಂದಿರುವಂತಹ ದೇಶ ಅಂತಂದ್ರೆ ಅದು ಭಾರತ ಆಗಿದೆ. ಫಸ್ಟ್ ಕಂಟ್ರಿ ಒಂದು ಅಮೆರಿಕ ಇದೆ, 2ನೇ ಕಂಟ್ರಿ ಒಂದು ಚೀನಾ ಇದೆ, 3ನೇ ಕಂಟ್ರಿ ಒಂದು ರಷ್ಯಾ ಇದೆ. ಓಕೆನಾ? ಜೊತೆಗೆ ಒಂದು ಹೊಸದಾಗಿ ಟ್ರೈನ್ ಅನ್ನು ರಿಲೀಸ್ ಬಿಡ್ತಾ ಇದ್ದಾರೆ. ಯಾವ್ದಂತಂದ್ರೆ ನಾವು ಭಾರತ ಗೌರವ ಟ್ರೈನ್ಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಭಾರತ ಗೌರವ ಟ್ರೈನ್ಸ್ ಅಂತ ಬಿಡ್ತಾರೆ. ನೋಡಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಈ ಒಂದು ರೈಲ್ವೆಗಳ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಪ್ರವಾಸೋದ್ಯಮವನ್ನ ಉತ್ತೇಜಿಸುವಂತದ್ದು. ಹೌದಾ? ನೋಡಿ ಇದರಲ್ಲಿ ಅಂತಂದ್ರೆ ಆಕ್ಚುಲಿ ನಿಮಗೆ ಇದೊಂದು ಇಂಡಿಯಾಸ್ ರಿಚ್ ಕಲ್ಚರ್ ಹೆರಿಟೇಜ್ ಅನ್ನ ತೋರಿಸಕ್ಕೆ ಈ ಒಂದು ಟ್ರೈನ್ಗಳು ಹೆಲ್ಪ್ಫುಲ್ ಆಗ್ತವೆ. ಓಕೆ, ಇದರಲ್ಲಿ ನಿಮಗೆ ಊಟ ಮೀಲ್ಸ್ ಆಗಿರ್ಬೋದು, ಅಕಾಮಿಡೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಲ್ಲೇ ಸೈಟ್ ಸೀಯಿಂಗು, ಟೂರ್ ಗೈಡ್ ಎಲ್ಲ ಕೂಡ ಇದರಲ್ಲಿ ನಿಮಗೆ ಈ ಟ್ರೈನ್ ಸಿಗ್ತಾ ಹೋಗುತ್ತೆ. ಓಕೆನಾ? ದಟ್ ಇಸ್ ಕಾಲ್ಡ್ ದ ಭಾರತ ಗೌರವ ಟ್ರೈನ್ಸ್ ಅಂತ ಕರೀತಾರೆ. ಇದು ವಿಶೇಷವಾಗಿ ಪ್ರವಾಸೋದ್ಯಮಗೋಸ್ಕರನೇ ಮಾಡಿರುವಂತಹ ಒಂದು ಟ್ರೈನ್ಸ್ಗಳಾಗಿರುತ್ತೆ. ಓಕೆ, ಇದೊಂಥರ ನೀವು ರೆಂಟೆಡ್ ತಗೊಂಡಾಗಿ ಎಲ್ಲಿ ಬೇಕಾದ್ರೂ ಕೂಡ ಹೋಗಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ. ದಟ್ ಇಸ್ ಕಾಲ್ಡ್ ದ ಭಾರತ್ ಗೌರವ್ ಟ್ರೈನ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ. ಇದು ಅಮೆರಿಕ ಇದೆಯಲ್ಲ, ಅದೇನಂದ್ರೆ ವಿಶ್ವದ ಅತಿ ದೊಡ್ಡ ರೈಲು ಜಾಲವನ್ನು ಹೊಂದಿರುವಂತಹ ದೇಶವಾಗಿದೆ. ಭಾರತ 4ನೇ ಸ್ಥಾನದಲ್ಲಿ ಗೊತ್ತಿರಬೇಕಾಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತೋಗೋಣ, ಪ್ರಧಾನಮಂತ್ರಿ ಅಥವಾ PM ಗತಿಶಕ್ತಿ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಓಕೆ, ಪ್ರಧಾನಮಂತ್ರಿ ಸೊ ದ ಪ್ರೈಮ್ ಮಿನಿಸ್ಟರ್ ಗತಿಶಕ್ತಿ ಸ್ಕೀಮ್ಸ್ ಮೇನ್ ಆಬ್ಜೆಕ್ಟಿವ್ಸ್ ಅಂತ ಕೇಳ್ತಾನೆ. ನೋಡಿ ಈ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಇದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂದ್ರೆ ಇದೊಂದು ಬಹುಮಾದರಿ ಸಂಪರ್ಕ ಜಾಲವಾಗಿದೆ. ಅಂದ್ರೆ ರೈಲ್ವೆಗಳಿಂದ ರೋಡ್ಗಳಿಂದ ಏರ್ಪೋರ್ಟ್ಗಳಿಂದ ವಾಟರ್ ವೇಗಳಿಗೆ ಕನೆಕ್ಟ್ ಮಾಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಇದೊಂದು ಇಟ್ಸ್ ಅ ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಪ್ರೋಗ್ರಾಮ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಸ್ಕೀಮು ಪ್ರಧಾನಮಂತ್ರಿ ಗತಿಶಕ್ತಿ ಇನಿಷಿಯೇಟಿವ್ ಅಂತ ಕರೀತಾರೆ. ಹೌದಾ? ಇದರ ಮುಖ್ಯ ಉದ್ದೇಶ ಅಂದ್ರೆ ಏನಂದ್ರೆ ಒಂದು ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ನೆಟ್ವರ್ಕ್ ಕೊಡೋದು ಅಕ್ರಾಸ್ ದ ಕಂಟ್ರಿಲಿ. ಅಂದ್ರೆ ಆಗ್ಲೇ ಹೇಳಿದಂಗೆ ಇದನ್ನ ಏವಿಯೇಷನ್ ಸೆಕ್ಟರ್ಗಳಿಗೆ ಅಂದ್ರೆ ವಿಮಾನಯಾನ ನಾಗರಿಕ ಆಗಿರ್ಬೋದು, ಅದೇ ರೀತಿ ರೈಲ್ವೆಗಳಾಗಿರ್ಬೋದು, ರೋಡ್ಗಳಿಗೆ ಆಮೇಲೆ ವಾಟರ್ ವೇಗಳಿಗೆ ಕನೆಕ್ಟಿವಿಟಿ ಮಾಡೋ ಮುಖಾಂತರ ಸೊ ಒಂದು ಈಸಿ ಆಕ್ಸಿಬಿಲಿಟಿ ಕೊಡೋಕೆ ಈ ಒಂದು ಸ್ಕೀಮ್ ಹೆಲ್ಪ್ಫುಲ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಭಾರತ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಅಕಾರ್ಡಿಂಗ್ ಟು ದ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ 2024-25 ವಿಚ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ ನೋಡಿ ಎ ಸ್ಟೇಟ್ಮೆಂಟ್ ಅಲ್ಲಿ ಮರಿಟೈಮ್ ಇಂಡಿಯಾ ವಿಷನ್ 2030 ಅಂತಿದೆ. ಬಿ ಆಪ್ಷನ್ ಕಡಲ ಅಥವಾ ಇದನ್ನು ಕೂಡ ಮರಿಟೈಮ್ ಅಮೃತ ಕಾಲ ದೃಷ್ಟಿಕೋನ 2047 ಅಂತಿದೆ. ಅದೇ ರೀತಿ ಆಪ್ಷನ್ ಸಿ ಅಲ್ಲಿ ಹಡಗು ನಿರ್ಮಾಣ ಮತ್ತು ಹಡಗು ದುರಸ್ತಿ 2047 ವೇಳೆಗೆ ಜಾಗತಿಕವಾಗಿ ಅಗ್ರ 5 ಸ್ಥಾನಗಳಲ್ಲಿ ಒಂದಾಗಬೇಕಂತ ಇದೆ ಅಂತಿದೆ ಗೋಲು. ಅದೇ ರೀತಿ ಆಪ್ಷನ್ ಡಿ ಬಂದಾಗ ಮೇಲಿನ ಒಂದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ನಮ್ಮ ಸರ್ವೇದ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಏನು ಭಾರತ ಸರ್ಕಾರ ಇದೆಯಲ್ಲ ಅದು ಒಂದು ಗೋಲ್ಸ್ ಒಂದು ಏನಂದ್ರೆ ಸ್ಕೀಮ್ ಒಂದು ಇನಿಷಿಯೇಟಿವ್ ಲಾಂಚ್ ಮಾಡ್ತಾ ಹೋಗುತ್ತೆ. ಒಂದು ಸೊ ಮೆರಿಟೈಮ್ ಇಂಡಿಯಾ ವಿಷನ್ 2030 ಅಂತ ಕರೀತಾರೆ. ಇನ್ನೊಂದು ಬಂದು ಮೆರಿಟೈಮ್ ಅಮೃತ್ ಕಾಲ್ ವಿಷನ್ 2047 ಅಂತ ಕರೀತಾರೆ. ಸೊ ಹಾಗಾದ್ರೆ ಈ ಎರಡು ವಿಷನ್ಗಳ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ, ಆಕ್ಚುಲಿ ನಮ್ಮ ದೇಶ ಇದೆಯಲ್ಲ ಅದೇನಂತಂದ್ರೆ ಇಂಡಿಯನ್ ಶಿಪ್ ಬಿಲ್ಡಿಂಗ್. ಅಂದ್ರೆ ಭಾರತವು ಈ ಹಡಗುಗಳ ನಿರ್ಮಾಣದಲ್ಲಿ ಮತ್ತೆ ಹಡಗುಗಳ ದುರಸ್ತಿಯಲ್ಲಿ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಅಂತಂದ್ರೆ ಟಾಪ್ 5 ಅಲ್ಲಿ ನಮ್ದು ಇರೋ ಒಂದು ದೇಶ ಇರಬೇಕಂತ ಏನಂದ್ರೆ ಅದು 2047ಗೆ ಒಂದು ಗೋಲ್ ಅಂದ್ರೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಕಾರ್ಯಾಚರಣೆಯ ಜಲಮಾರ್ಗಗಳ ಅತಿ ಹೆಚ್ಚು ನೌಕಾಯಾನ ಯೋಗ್ಯ ಉದ್ದವನ್ನ ಹೊಂದಿದೆ ಅಂತ ಕೇಳ್ತಾರೆ. ಸೊ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿಲ್ಲ, ಇಂಗ್ಲಿಷ್ ನೋಡಿ.
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ನ್ಯಾವಿಗೇಬಲ್ ಲೆಂತ್ ಆಫ್ ದ ಆಪರೇಷನಲ್ ವಾಟರ್ವೇಸ್ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಒಂದು ನ್ಯಾವಿಗೇಬಲ್ ಅಥವಾ ಏನಂದ್ರೆ ಒಂದು ನೌಕಾಯಾನ ಲೆಂತ್ ಹೊಂದಿದೆ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅದು ಅಸ್ಸಾಂ ಇದೆಯಲ್ಲ, ಇದಂದ್ರೆ ಅತಿ ಹೆಚ್ಚು ಏನಂತಂದ್ರೆ ಅಥವಾ ಅತಿ ಉದ್ದದ ಒಂದು ನ್ಯಾಷನಲ್ ವಾಟರ್ವೇ ಒಂದು ವಾಟರ್ವೇ ಆಪರೇಷನಲ್ ವಾಟರ್ವೇನ ಹೊಂದಿರುತ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಅಸ್ಸಾಂ ಈಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ, ಹೌದಾ. ಇದೊಂದು ನ್ಯಾವಿಗೇಬಲ್ ಲೆಂತ್ ಆಪರೇಷನ್ ವಾಟರ್ವೇಸ್ ಕೊಟ್ಟಿದ್ದಾರೆ ಡಿಫ್ರೆಂಟ್ ಸ್ಟೇಟ್ಸ್. ಸೊ ಫಸ್ಟ್ ಇಲ್ಲಿ ಕಾಣ್ತಾ ಇದ್ದೀರಾ ಅದು ಅಸ್ಸಾಂ ಇದೆ. ಎಷ್ಟಂದ್ರೆ ಸುಮಾರು 1058 ಕಿಲೋಮೀಟರ್ ಅಂತ ಆಕ್ಚುಲಿ ನ್ಯಾವಿಗೇಬಲ್ ಆಗಿ ವಾಟರ್ವೇ ಮುಖಾಂತರ ಹೋಗಬಹುದು. ಎರಡನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ, ಮೂರನೇ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್ ಇದೆ, ನಾಲ್ಕನೇ ಪ್ಲೇಸ್ ಅಲ್ಲಿ ಬಿಹಾರ್ ಇದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಅಸ್ಸಾಂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕತೆ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಇಂಡಿಯಾಸ್ ರ್ಯಾಂಕ್ ಇನ್ ದ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ 2024 ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಏನು 2024ರ ಒಂದು ಜಾಗತಿಕ ರಿಯಲ್ ಎಸ್ಟೇಟ್ ಒಂದು ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಇದೆಯಲ್ಲ, ಅದರಲ್ಲಿ ಭಾರತ ಬಂದು 31ನೇ ಸ್ಥಾನ ಇರುತ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಯಾವ್ದಂತಂದ್ರೆ ಸೊ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅಂತ ಕರೀತಾರೆ 2024ರಲ್ಲಿ. ಇದು ಕೂಡ ಪ್ರತಿ ವರ್ಷ ರಿಲೀಸ್ ಮಾಡುವಂತ ಒಂದು ರಿಪೋರ್ಟ್ ಆಗಿದೆ, ಹೌದಾ. ಸೊ ಹಾಗಾಗಿ ಯಾರು ರಿಲೀಸ್ ಮಾಡ್ತಾರೆ ಗೊತ್ತಿರಬೇಕಾಗುತ್ತೆ. ರಿಲೀಸ್ ಮಾಡುವಂಥದ್ದು ಜಾನ್ಸ್ ಲಾಸಲ್ಲೆ ಅಂಡ್ ಲಾಸಲ್ಲೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆರ್ಗನೈಸೇಷನ್ ಮಾಡುತ್ತೆ. ಪ್ರತಿ ವರ್ಷ ಈ ಜಾಗತಿಕ ರಿಯಲ್ ಎಸ್ಟೇಟ್ ಒಂದು ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ 2020 ಅಂದ್ರೆ ನೋಡಿ ಭಾರತ ಎಷ್ಟು ಅಂತಂದ್ರೆ 31ನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ದ 89 ಕಂಟ್ರಿಗಳಲ್ಲಿ. ಏನಂದ್ರೆ ಭಾರತ ಏನ್ ಮಾಡಿದೆ, ಸೊ 31ನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ದಿ 89 ಕಂಟ್ರಿಗಳಲ್ಲಿ. ಅದು 2024ರ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ ಅಲ್ಲಿ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 31 ರ್ಯಾಂಕ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ, 2024-25ರ ಕೇಂದ್ರ ಬಜೆಟ್ ನಲ್ಲಿ ಇತ್ತೀಚೆಗೆ ಯಾವ ತೆರಿಗೆಯನ್ನ ರದ್ದುಪಡಿಸಲಾಗಿದೆ ಅಂತ ಕೇಳ್ತಾರೆ. ವಿಚ್ ಟ್ಯಾಕ್ಸ್ ಹ್ಯಾಸ್ ಬೀನ್ ಅಬಾಲಿಷ್ಡ್ ರೀಸೆಂಟ್ಲಿ ಇನ್ ದ ಯೂನಿಯನ್ ಬಜೆಟ್ ಆಫ್ 2024-25 ಅಂತ ಕೇಳ್ತಾರೆ. ಹೌದಾ. ನಿಮಗೆಲ್ಲ ಗೊತ್ತಿರುವಂತೆ ಲಾಸ್ಟ್ ಬಜೆಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು. ಏನಂದ್ರೆ ಓದ್ ಬಜೆಟ್ ಅಲ್ಲಿ ಒಂದು ಟ್ಯಾಕ್ಸ್ ಅನ್ನ ರಿಮೂವ್ ಮಾಡ್ತಾರೆ, ಅದು ಅಬ್ಲಿಷ್ ಮಾಡ್ತಾರೆ. ಅದು ಯಾವ್ದಂತಂದ್ರೆ ಅದು ಎಂಜಲ್ ತೆರಿಗೆ ಅಥವಾ ಎಂಜಲ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಏನಿದೆ ನೋಡ್ತಾ ಎಂಜಲ್ ತೆರಿಗೆ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಏನು ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅಂತವಳಿಗೆ ಇನ್ವೆಸ್ಟ್ ಮಾಡುವಂತ ಏನು ಒಂದು ಇನ್ವೆಸ್ಟ್ ಇದಲ್ಲ ಅವರಿಗೆ ಅಂತ ಕರಿತೀವಿ ನಾವು ಆಂಜಲ್ ಟ್ಯಾಕ್ಸ್ ಪೇರ್ ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಸ್ಟಾರ್ಟ್ಅಪ್ ಗಳಿಗೆ ಇನ್ವೆಸ್ಟ್ ಮಾಡುವಂತ ಒಂದು ಏನೊಂದು ಪದ್ಧತಿ ಅಥವಾ ಒಂದು ವಿಧಾನ ಇದೆಯಲ್ಲ, ಸೊ ಅವಾಗ ಏನಂದ್ರೆ ಮಾಡುವಾಗ ಒಂದು ಟ್ಯಾಕ್ಸ್ ಪೇ ಮಾಡ್ತಾರಲ್ಲ, ದಟ್ ಇಸ್ ಕಾಲ್ಡ್ ದ ಆಂಜಲ್ ಟ್ಯಾಕ್ಸ್ ಅಂತ ಕರೀತಾರೆ. ಓಕೆ. ರೀಸೆಂಟ್ ಏನ್ ಮಾಡಿದೆ ಗವರ್ಮೆಂಟ್ ಆಫ್ ಇಂಡಿಯಾ, ಈ ಒಂದು ಆಂಜಲ್ ಟ್ಯಾಕ್ಸ್ ಅನ್ನ ಅಬಲ್ಯೂಷನ್ ಮಾಡಿದೆ ಅಥವಾ ತೆಗೆದುಹಾಕಿದೆ. ಓಕೆ. ಮೊದಲು ಎಷ್ಟಿತ್ತು ನೋಡಿ ಆಂಜಲ್ ಟ್ಯಾಕ್ಸ್ ಅಂದ್ರೆ ಸುಮಾರು 30.9% ಅಂದ್ರೆ ಆಕ್ಚುಲಿ ಆಂಜಲ್ ಟ್ಯಾಕ್ಸ್ ಹೊಸ ಏನಂದ್ರೆ ಇನ್ವೆಸ್ಟರ್ಗಳು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಂತ ಅವಶ್ಯಕತೆ ಇತ್ತು. ಪ್ರೆಸೆಂಟ್ ಆಗಿ ದರ್ ಇಸ್ ನೋ ಆಂಜಲ್ ಟ್ಯಾಕ್ಸ್ ಅಂತ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಈ ಕೆಳಗಿನವುಗಳಲ್ಲಿ ಯಾವ ದೇಶವು ವಿಶ್ವದ ಅತಿದೊಡ್ಡ ದೂರ ಸಂಪರ್ಕ ಮಾರುಕಟ್ಟೆವಾಗಿದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರಿ ಹ್ಯಾಸ್ ಲಾರ್ಜೆಸ್ಟ್ ಟೆಲಿಕಮ್ಯುನಿಕೇಶನ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಜಗತ್ತಿನಲ್ಲಿ ಅತಿ ದೊಡ್ಡ ಒಂದು ಟೆಲಿಕಮ್ಯುನಿಕೇಶನ್ ಮಾರ್ಕೆಟ್ ಹೊಂದಿರುವಂತಹ ದೇಶ ಅಂತಂದ್ರೆ ಅದು ಅಗೇನ್ ಯಾವುದು ಅಮೆರಿಕ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಟೆಲಿಕಮ್ಯುನಿಕೇಶನ್ ಅಥವಾ ದೂರ ಸಂಪರ್ಕ ಅಂತ ಕರಿತೀವಿ. ಸೊ ಹಾಗಾಗಿ ಇಂಡಿಯಾ ಇದೆಯಲ್ಲ, ಇದಂದ್ರೆ ಜಗತ್ತಿನಲ್ಲಿ ದ ಲಾರ್ಜೆಸ್ಟ್ ಟೆಲಿಕಮ್ಯುನಿಕೇಶನ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಅಂದ್ರೆ ಎಷ್ಟನೇ ಸ್ಥಾನ ಇದೆ ನಮ್ದು? ಭಾರತ 2ನೇ ಸ್ಥಾನ ಇದೆ. ಫಸ್ಟ್ ಪ್ಲೇಸ್ ಅಲ್ಲಿ ಅಮೆರಿಕ ಇದೆ. ಹೌದಾ. ನೋಡಿ ನಮ್ಮ ದೇಶ ಬಂದಾಗ ಸುಮಾರು 1.18 ಬಿಲಿಯನ್ ಟೆಲಿಫೋನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಜೊತೆಗೆ ಟೆಲಿ ಡೆನ್ಸಿಟಿ ಬಂದು 84% ಇದೆ. ಜೊತೆಗೆ ಸುಮಾರು 941 ಮಿಲಿಯನ್ ಬ್ರಾಡ್ಬ್ಯಾಂಡ್ ಯೂಸರ್ಸ್ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಓಕೆನಾ. ಹಾಗಾಗಿ ಫಸ್ಟ್ ಪ್ಲೇಸ್ ಅಲ್ಲಿ ಅಮೆರಿಕ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಅದು ಇಂಡಿಯಾ ಇರುತ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತೋಣ, ನಿಧಿ ಮತ್ತು ಆವಿಷ್ಕಾರ ಕಾರ್ಯಕ್ರಮಗಳು ಈ ಕೆಳಗಿನವುಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಅಂದ್ರೆ ದ ನಿಧಿ ಅಂಡ್ ಆವಿಷ್ಕಾರ ಪ್ರೋಗ್ರಾಮ್ ಆರ್ ರಿಲೇಟೆಡ್ ಟು ದಿ ವಿಚ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಈ ನಿಧಿ ಮತ್ತು ಆವಿಷ್ಕಾರ ಯೋಜನೆಗಳಿದೆಯಲ್ಲ ಅದು ಸಂಬಂಧಪಟ್ಟಂತೆ ಅಂತಂದ್ರೆ ಅದು ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಸ್ಟಾರ್ಟ್ಅಪ್ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ 2 ಸ್ಕೀಮ್ಗಳು, ಅದನ್ನ ನಿಧಿ ಅಂತ ಕರಿತೀವಿ. ನಿಧಿ ಫುಲ್ ಫಾರ್ಮ್ ಬಂದು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಡೆವಲಪಿಂಗ್ ಅಂಡ್ ಆರ್ಗನೈಸಿಂಗ್ ಇನೋವೇಷನ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬಂದು ಆವಿಷ್ಕಾರ ಪ್ರೋಗ್ರಾಮ್ ಅಂತ ಕರೀತಾರೆ. ಈ 2 ಸ್ಕೀಮ್ಗಳನ್ನು ಎದಕ್ಕೆ ಲಾಂಚ್ ಮಾಡ್ತಾರೆ? ಆಕ್ಚುಲಿ
ಸರ್ಕಾರ ಏನಂದರೆ ಈ ಸ್ಟಾರ್ಟ್ಅಪ್ಗಳನ್ನು ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಈ ಎರಡು ಸ್ಕೀಮ್ಗಳನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಒಂದು ನಿಧಿ ಯೋಜನೆ ಅಂತಿದೆ, ಇನ್ನೊಂದು ಬಂದು ಆವಿಷ್ಕಾರ ಯೋಜನೆ ಅಂತಿದೆ. ಸೊ ಹಾಗಾಗಿ ಇಲ್ಲಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ದೇ ಆರ್ ರಿಲೇಟೆಡ್ ಟು ದ ಸ್ಟಾರ್ಟ್ಅಪ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ದೇಶದ GDPಗೆ ಸ್ಥಿರ ಬೆಲೆಗಳಲ್ಲಿ ಒಟ್ಟಾರೆ ಸೇವಾ ವಲಯದಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತದೆ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಕಾಂಟ್ರಿಬ್ಯೂಟ್ ಮೋರ್ ಇನ್ ದ ಓವರಾಲ್ ಸರ್ವಿಸ್ ಸೆಕ್ಟರ್ ಎಟ್ ಕಾನ್ಸ್ಟೆಂಟ್ ಪ್ರೈಸಸ್ ಟು ದ ಕಂಟ್ರೀಸ್ GDP ಅಂತ ಕೇಳ್ತಾರೆ. ಅಂದರೆ ಇದು ವಿಶೇಷವಾಗಿ ಈ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯಕ್ಕೆ ಸಂಬಂಧಪಟ್ಟಂತ ಒಂದು ಕಾಂಟ್ರಿಬ್ಯೂಷನ್ ಕೇಳ್ತಾರೆ. ಓಕೆ. ಸೊ ಅದು ಬಂದು ಹೈಯೆಸ್ಟ್ ಯಾವುದಂದ್ರೆ ಮಹಾರಾಷ್ಟ್ರ ಇದೆಯಲ್ಲ, ಅದು ಸರ್ವಿಸ್ ಸೆಕ್ಟರಿಂದ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ನಮ್ಮ ಇಂಡಿಯನ್ GDPಗೆ. ಸೊ ಹಾಗಾಗಿ ಆಪ್ಷನ್ ಬಿ ಅದು ಮಹಾರಾಷ್ಟ್ರ ಸರಿ ಉತ್ತರ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸರ್ವೇದಲ್ಲಿ. ಸೋದಾ ಇಲ್ಲಿ ಕೊಟ್ಟಿದ್ದಾರೆ ಸ್ಟೇಟ್ ವೈಸ್ ಸೇರ್ ಇಂದ ಸರ್ವಿಸ್ ಗ್ರಾಸ್ ವ್ಯಾಲ್ಯೂ ಅಂತ ಕೇಳ್ತಾ ಹೋಗ್ತಾರೆ ಕಾನ್ಸ್ಟೆಂಟ್ ಪ್ರೈಸಸ್ ಅಲ್ಲಿ. ನೋಡಿ ಫಸ್ಟ್ ಅಂದರೆ ಹೈಯೆಸ್ಟ್ ಅಲ್ಲಿ ಮಹಾರಾಷ್ಟ್ರ ಇದೆ. ನೋಡಿ ಮಹಾರಾಷ್ಟ್ರ ಅಂತಂದ್ರೆ ಸುಮಾರು ನಿಯರ್ಲಿ 17% ಏನಂದ್ರೆ ಆಕ್ಚುಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ಅದು ಸರ್ವಿಸ್ ಸೆಕ್ಟರ್ ಇಂದ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಕರ್ನಾಟಕ ಇದೆ. ಮೂರನೇ ಪ್ಲೇಸ್ ಅಲ್ಲಿ ತಮಿಳುನಾಡು ಇದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಒಟ್ಟು ರಾಜ್ಯ ಮೌಲ್ಯವರ್ಧಿತ ಒಟ್ಟಾರೆ ಸಾರ್ವಜನಿಕ ಆಡಳಿತದಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತದೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಕಾಂಟ್ರಿಬ್ಯೂಟ್ ಮೋರ್ ಇನ್ ಓವರಾಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಓಕೆನಾ. ಅಂದ್ರೆ ಈ ಪಬ್ಲಿಕ್ ಸಾರ್ವಜನಿಕ ಆಡಳಿತದಲ್ಲಿ ಬಂದಾಗ ಯಾವ ಒಂದು ರಾಜ್ಯ ಅತಿ ಹೆಚ್ಚು ಒಂದು GSTP ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ಅದು ಬಂದು ಸ್ವಗೇನ್ ಅದು ಮಣಿಪುರ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಮಣಿಪುರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಆಡೆಡ್ ಫ್ರಮ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೇರಿ ಬಂದಾಗ ಅಂತಂದ್ರೆ ಎಷ್ಟಿದೆ ಅಂತಂದ್ರೆ ಯಾವ್ದು ಎಷ್ಟಿದೆ ಅದು ಮಣಿಪುರ್ ಇದೆ. ನಿಯರ್ಲಿ ಐ ಥಿಂಕ್ ಮೇ ಬಿ 18-19%. ಅದು 18ರಿಂದ 17% ಅಂತಂದ್ರೆ ಆಕ್ಚುಲಿ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ಅದು ಮಣಿಪುರ್ ಸ್ಟೇಟ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್ ಬಂದು ಅಗ್ರಿಕಲ್ಚರ್ ಅಥವಾ ಕೃಷಿ ಬಗ್ಗೆ. ಈ ಕೆಳಗಿನವುಗಳಲ್ಲಿ ಯಾವ ವಲಯವು ಭಾರತ GDPಗೆ ಕಡಿಮೆ ಕೊಡುಗೆ ನೀಡಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲ ಕಡೆ ಹೌದಾ. ಏನಿದೆ ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ದ ಲೆಸ್ ಟು ದ ಇಂಡಿಯನ್ GDP ಅಂತ ಕೇಳ್ತಾರೆ. ಸೊ ಅದಾ ನೋಡಿ ನಮಗೆ ಆಗ್ಲೇ ಹೇಳಿದಂಗೆ 3 ಸೆಕ್ಟರ್ ಬರ್ತಾ ಹೋಗುತ್ತೆ. ಒಂದು ಕೃಷಿ ವಲಯ, ಎರಡನೇದ್ದು ಕೈಗಾರಿಕಾ ವಲಯ, ಮೂರನೇದ್ದು ಸೇವಾ ವಲಯ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ನೋಡಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋದು ಯಾವುದಪ್ಪ ಅಂದರೆ ಅದು ಸೇವಾ ವಲಯ ಇದೆ. ಅಂದರೆ ಭಾರತ GDPಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಯಾವುದು ಅದು ಸೇವಾ ವಲಯ ಇದೆ. ಅತಿ ಕಡಿಮೆ ಅಂತಂದರೆ ಅದು ಕೃಷಿ ವಲಯ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಕೃಷಿ ಕ್ಷೇತ್ರ ವಲಯ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಗ್ರಿಕಲ್ಚರ್ ಮತ್ತು ಆರ್&ಡಿ ಸೆಕ್ಟರ್ ಅಂತ ಇದನ್ನ ನಾವೇನು ಕರಿತಿದ್ರೆ ಇದನ್ನ ನಾವು ಪ್ರಾಥಮಿಕ ವಲಯ ಅಂತ ಕರೀತಾರೆ. ಇದನ್ನ ಪ್ರಾಥಮಿಕ ವಲಯ ಅಂತ ಕರೀತಾರೆ. ಸೊ ಹಾಗಾಗಿ ನೋಡಿ ಇದೇನಂದ್ರೆ ನಮ್ಮ ದೇಶ GDP ಬಂದಾಗ ಜಸ್ಟ್ ಇದು 16% ಆಫ್ ಒಂದು ಏನಂದ್ರೆ GDPಯನ್ನ ಕೊಡ್ತಾ ಹೋಗುತ್ತೆ ಈ ಒಂದು ವಲಯದಿಂದ. ನೋಡಿ ನಮ್ಮ ದೇಶದ ಸುಮಾರು 46.1% ಜನ ಏನಂದ್ರೆ ಆಕ್ಚುಲಿ ಈ ಕೃಷಿಯಲ್ಲಿ ತೊಡಗಿದ್ದಾರೆ. ಬಟ್ ಅದರಿಂದ ಬರುವಂಥದ್ದು ಬರೀ ಕೇವಲ 16% ಮಾತ್ರ GDP ಬರ್ತಾ ಇದೆ. ಬಿಕಾಸ್ ಆಫ್ ದಿ ಲೋ ಪ್ರೊಡಕ್ಟಿವಿಟಿ ಆಗಿರ್ಬೋದು ಅಥವಾ ಸೊ ಮಳೆ ಬರದೇ ಇರೋದಾಗಿರ್ಬೋದು. ಆ ಕಾರಣಕ್ಕೆ ಆಕ್ಚುಲಿ ನಮಗೆ ಅಗ್ರಿಕಲ್ಚರ್ ನೋಡಿ ನಮ್ಮ ಇಂಡಿಯನ್ ಎಕನಾಮಿಗೆ ಒಂದು ಬ್ಯಾಕ್ ಬೋನ್ ಅಂದ್ರೆ ಅದು ಅಗ್ರಿಕಲ್ಚರ್ ಆದ್ರೂ ಕೂಡ ಅದರಿಂದ ಅಷ್ಟು ನಮಗೆ ಪ್ರೊಡಕ್ಷನ್ ಬರ್ತಾ ಇಲ್ಲ. ಅಂದ್ರೆ ನೋಡಿ ಸುಮಾರು ನಮ್ಮ ದೇಶದ 50% ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅದರಿಂದ ಬರುವಂತ ಒಂದು ಏನು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದು ಬಹಳ ತುಂಬಾ ಕಡಿಮೆ ಇದೆ. ಓನ್ಲಿ 16% ಇದೆ. ಓಕೆನಾ. ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಂದಾಗ 17% ಇದೆ. ಸರ್ವಿಸ್ ಸೆಕ್ಟರ್ ಬಂದಾಗ more than 50% ಇದೆ. ಹಾಗಾಗಿ ಅತಿ ಹೆಚ್ಚು ಅಂದ್ರೆ ಸೇವಾ ವಲಯ, ಅತಿ ಕಡಿಮೆ ಅಂದ್ರೆ ಕೃಷಿ ವಲಯ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ. ಈ ಕೆಳಗಿನವುಗಳಲ್ಲಿ ಯಾವ ಘಟಕವು ಭಾರತದ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಿಗೆ ಹೆಚ್ಚಿನ ಕೊಡುಗೆ ನೀಡುತ್ತದೆ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೋನೆಂಟ್ ಕಾಂಟ್ರಿಬ್ಯೂಟ್ ಮೋರ್ ಟು ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೆಕ್ಟರ್ ಇಂದ ಇಂಡಿಯನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕೇಳ್ತಾರೆ. ಅಂದ್ರೆ ಈ ಕೃಷಿ ವಲಯದಲ್ಲಿ ಬಂದಾಗ ಯಾವ ಕೊಟ್ಟಂತ ಯಾವ ಕ್ಷೇತ್ರ ಯಾವ ಒಂದು ಏನು ಕಾಂಪೋನೆಂಟು ಜಾಸ್ತಿ ಕಾಂಟ್ರಿಬ್ಯೂಟ್ ಅಂತ ಕೇಳ್ತಾರೆ. ಸೊ ಅದು ಬಂದಿರೋದ್ರೆ ಇದರಲ್ಲಿ ಈ ಕೃಷಿ ವಲಯದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಅದು ಮೀನುಗಾರಿಕೆ ಅಥವಾ ಫಿಶರೀಸ್ ಇದೆಯಲ್ಲ ಅದು ಜಾಸ್ತಿ ಇಂಡಿಯನ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸರ್ವೇದಲ್ಲಿ ನೋಡಿ ಸರ್ವೇದಲ್ಲಿ ಮ್ಯಾಪ್ ಕೊಡ್ತಾ ಹೋಗ್ತಾರೆ. ಹೌದಾ. ನಮಗೆ ಇಲ್ಲಿ ಏನಿದೆ ಸೀರಿಯಲ್ಸ್ಗಳಿದೆ, ಬೆಳೆಗಳಿದೆ, ಪಲ್ಸಸ್ ದವಸ ಧಾನ್ಯಗಳಿದೆ. ಹೌದಾ. ಅದೇ ರೀತಿ ಆಯಿಲ್ ಸೀಡ್ಸ್ಗಳಿದೆ, ಆಮೇಲೆ ಲೈಫ್ ಸ್ಟಾಕ್ಗಳಿದೆ,
ಅದೇ ರೀತಿ ಫಿಶರೀಸ್ ಇದೆಯಲ್ಲ ನೋಡಿ, ಇದು ಜಾಸ್ತಿ ಇದೆ. ಅಂದರೆ ಸುಮಾರು ಫಿಶರೀಸ್ ಎಷ್ಟು ಅಂದರೆ 8.7% ಅಂದರೆ ಆ್ಯಕ್ಚುಲಿ ನಮಗೆ ಈ ಮೀನುಗಾರಿಕೆ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಕೃಷಿ ವಲಯ ಬಂದಾಗ ಅತಿ ಹೆಚ್ಚು ಮಾಡೋದು ಯಾವುದು ಅಂತಂದರೆ ಅದು ಸೊ ಮೀನುಗಾರಿಕೆ ಇದೆ. ಎರಡನೇದು ಯಾವುದು ಅಂದರೆ ಸೊ ಮೀಟ್ ಆ್ಯಂಡ್ ಎಗ್ಸ್ ಇದೆ ನೋಡಿ. ಎರಡನೇ ಸ್ಥಾನದಲ್ಲಿ ಇರೋದು ಮಾಂಸ ಮತ್ತು ಮೊಟ್ಟೆಗಳು ಬರ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವುದನ್ನ ಸನ್ರೈಸ್ ಇಂಡಸ್ಟ್ರೀಸ್ ಎಂದು ಕರೆಯಲಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಸೆಕ್ಟರ್ ಈಸ್ ಕಾಲ್ಡ್ ದ ಸನ್ರೈಸ್ ಇಂಡಸ್ಟ್ರಿ ಅಂತ ಕೇಳ್ತಾರೆ ನೋಡಿ. ಹೌದಾ, ನಮಗೆ ತೋಟಗಾರಿಕೆ ಅಂತಿದೆ. ಹೌದಾ, ಇದಕ್ಕೆ ಬಂದಾಗ ಯಾವ್ದು ಆ್ಯಕ್ಚುಲಿ ಏನು ಈ ಪುಷ್ಪ ಕೃಷಿ ಅಥವಾ ಏನು ಏನಂತೀವಿ ಬೆಳವಣಿಗೆ ಅಥವಾ ಬೆಳವಣಿಗೆ ಅಂತ. ಪುಷ್ಪ ಅಂದರೆ ಹೂಗಳಲ್ವಾ, ಹೂಗಳನ್ನ ಕೃಷಿ ಮಾಡೋದಿದೆಯಲ್ಲ ಅದೇನು ಕರಿತೀವಿ ಅಂದ್ರೆ ನಾವು ಸನ್ರೈಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಸೊ ಹಾಗಾಗಿ ಫ್ಲೋರಿಕಲ್ಚರ್ ಇದೆಯಾ ಅದನ್ನ ನಾವೇನು ಕರಿತೀವಿ ಅಂದರೆ ಸನ್ರೈಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ರೇಷ್ಮೆ ಕೃಷಿ ಗೊತ್ತಲ್ಲ, ಅದು ರೇಷ್ಮೆ ಕೃಷಿಗೆ ಏನು ಕರಿತೀವಿ ನಾವು ಸಿರಿಕಲ್ಚರ್ ಅಂತ ಕರಿತೀವಿ. ಅದೇ ರೀತಿ ವಿಟಿಕಲ್ಚರ್ ಅಂತ ಗೊತ್ತು ನಿಮಗೆ, ಏನು ಗ್ರೇಪ್ಸ್ ಅಂದರೆ ಈ ದ್ರಾಕ್ಷಿ ಬೆಳೆಯುವಂಥ ಒಂದು ಏನು ಇದೆಯಲ್ಲ ಅದನ್ನ ಏನು ಕರಿತೀವಿ ಅಂದ್ರೆ ನಾವು ಅದನ್ನ ವಿಟಿಕಲ್ಚರ್ ಅಂತ ಕರೀತಾರೆ. ರೇಷ್ಮೆ ಬೆಳೆದನ್ನ ಸಿರಿಕಲ್ಚರ್ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಕೃಷಿ ಏನಂದ್ರೆ ಪುಷ್ಪ ಕೃಷಿಯನ್ನು ಏನು ಕರಿತೀವಿ ಅಂದರೆ ಸನ್ರೈಸ್ ಇಂಡಸ್ಟ್ರಿ ಅಥವಾ ಅಂದರೆ ಕರಿತಾ ಹೋಗ್ತೀವಿ. ಇಂಗ್ಲೀಷ್ ಅದನ್ನ ಫ್ಲೋರಿಕಲ್ಚರ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೊಟ್ಟಿರೋದು ನೋಡಿ. ಸೊ ಇಂಡಿಯಾಸ್ ಫ್ಲೋರಿಕಲ್ಚರ್ ಅದನ್ನ ಏನು ಕರಿತೀವಿ ಅಂದ್ರೆ ಒಂದು ಇದನ್ನ ಸನ್ರೈಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಹೌದಾ, ಯಾಕಂದ್ರೆ ನೋಡಿ ಇದನ್ನ 100% ಏನಂದ್ರೆ ಆಕ್ಚುಲಿ ನಮಗೆ ಎಕ್ಸ್ಪೋರ್ಟ್ ಓರಿಯೆಂಟೇಷನ್ ಆಗಿರುವಂಥ ಒಂದು ನಮಗೆ ಬೆಳೆಗಳಾಗಿರುವಂಥದ್ದು ಇಂಡಸ್ಟ್ರಿ ಆಗಿದೆ. ಯಾವುದನ್ನ ಅದು ಫ್ಲೋರಿಕಲ್ಚರ್ ಇಂಡಸ್ಟ್ರಿ ಅಥವಾ ಸನ್ರೈಸ್ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿಂದ ನಮ್ಮ ದೇಶಕ್ಕೆ ಸಾಕಷ್ಟು ಒಂದು ರೀತಿಯ ಹೂಗಳನ್ನು ನಾವು ಬೇರೆ ಬೇರೆ ದೇಶಗಳಿಗೆಲ್ಲ ಸೊ ರಫ್ತು ಮಾಡ್ತೀವಿ, ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಮುಂಚೂಣಿದೆ ಅಂತ ಕೇಳ್ತಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಲೀಡಿಂಗ್ ಪರ್ಫಾರ್ಮ್ ಇನ್ ದ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸ್ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಅದು ಯಾವುದಂದ್ರೆ ಸೊ ಆಪ್ಷನ್ ಬಿ ಸಿ ಆಂಧ್ರ ಪ್ರದೇಶ ಇದೆಯಲ್ಲ, ಇದಂದ್ರೆ ಕೃಷಿ ಮತ್ತು ಅದರ ಸಂಬಂಧಿತ ಕ್ಷೇತ್ರಗಳಲ್ಲಿ ಮುಂಚೂಣಿ ಇರುವಂತಹ ಒಂದು ರಾಜ್ಯ ಅಂತಂದ್ರೆ ಅದು ಆಂಧ್ರ ಪ್ರದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೇನು ಆಂಧ್ರ ಪ್ರದೇಶ ಇದೆಯಲ್ಲ ಇದೊಂದು ಲೀಡಿಂಗ್ ಪರ್ಫಾರ್ಮರ್ ಯಾವುದರಲ್ಲಿ ಅದು ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ ಅಂತ ಕರೀತಾರೆ. ಓಕೆನಾ. ಎರಡನೇ ಸ್ಥಾನದಲ್ಲಿರುವಂಥದ್ದು ಮಧ್ಯಪ್ರದೇಶ ಇದೆ, ಮೂರನೇ ಸ್ಥಾನದಲ್ಲಿರುವಂಥದ್ದು ತಮಿಳುನಾಡು ಇದೆ. ಸೊ ಅದು ವಿಶೇಷವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ಬೆಳವಣಿಗೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಎಷ್ಟು ಆರ್ಥಿಕ ನೆರವು ನೀಡಲಾಗುತ್ತದೆ? ಅಂದ್ರೆ ಹೌ ಮಚ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಗಿವನ್ ಟು ಫಾರ್ಮರ್ಸ್ ಆನ್ಯುವಲಿ ಅಂಡರ್ ದ ಪ್ರೈಮ್ ಮಿನಿಸ್ಟರ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತಿರುವಂತೆ ಇದೊಂದು ಏನಾಗಿದೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಹೌದಾ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತಂದ್ರೆ ಇದಕ್ಕೆ ಫಂಡಿಂಗ್ ಹಾಕೋದು 100% ಯಾರಾಗ್ತಾರೆ ಅಂತಂದ್ರೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಹಾಕುತ್ತೆ. ಅದನ್ನ ನಾವು ಏನು ಕರಿತೀವಿ ಅಂದ್ರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ನೋಡಿ ಈ ಯೋಜನೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷಕ್ಕೆ ರೈತರಿಗೆ ಏನ್ ಮಾಡ್ತಾರೆ ಅಂದ್ರೆ ಸೊ 6,000 ರೂಪಾಯಿಯನ್ನ ಕೊಡ್ತಾರೆ. ಅದು ಅಂದ್ರೆ ಪ್ರತಿ 4 ಮಂತ್ಗೆ ಏನಂತಂದ್ರೆ ಎಕ್ಸ್ಟ್ರಾ ಏನ್ ಮಾಡ್ತಾರೆ ಅಂದ್ರೆ ಸೊ 2,000 ಕೊಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಸೊ 6,000 ಕೊಡ್ತಾರೆ ಪ್ರತಿ ವರ್ಷಕ್ಕೆ. ಹಾಗಾಗಿ ಆಪ್ಷನ್ ಬಿ 6,000 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನೋಡಿ. ಹೌದಾ. ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ಲ ಅದನ್ನ 2018ರಲ್ಲಿ ಮೋದಿ ಅವರು ಲಾಂಚ್ ಮಾಡುವಂತ ಸ್ಕೀಮ್ ಆಗಿದೆ. ಇದರಿಂದ ಏನ್ ಮಾಡ್ತಾರೆ ಪ್ರತಿ ರೈತನಿಗೆ ಏನಂತಂದ್ರೆ ಆಕ್ಚುಲಿ ವರ್ಷಕ್ಕೆ 6,000 ಅಂದ್ರೆ 4 ತಿಂಗಳಿಗೆ 2,000 ಅಂತ ಏನ್ ಮಾಡ್ತಾರೆ ಸೊ 3 ಕಂತುಗಳಲ್ಲಿ ವರ್ಷಕ್ಕೆ 6,000 ಕೊಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿದೆ. ಅದೇ ರೀತಿ ನೋಡಿ ಡಬಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂತ ಒಂದು ಇದು ಮಾಡಿದ್ರು ನಮ್ಮ ದೇಶದಲ್ಲಿ. ಯಾವಾಗ 2022ಕ್ಕೆ ಒಂದು ಕಮಿಟಿ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆ ಯಾವ ಕಮಿಟಿ ಅಂದ್ರೆ ಅದು ಅಶೋಕ್ ದಳವಾಯಿ ಕಮಿಟಿ ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗೆ. ಅಶೋಕ್ ದಳವಾಯಿ ಸಮಿತಿಯಲ್ಲಿ ಏನೇನಂತಂದ್ರೆ ಆಕ್ಚುಲಿ 2022ಕ್ಕೆ ನಮ್ಮ ಒಂದೇನು ಏನಂತಾರೆ ಕೃಷಿಯ ಒಂದು ಆದಾಯ ಇದೆ ಅದನ್ನ ದ್ವಿಗುಣಗೊಳಿಸುವಂತ ಒಂದು ಕಮಿಟಿ ಮಾಡಿದ್ರು. ಬಟ್ ಅದು ಇದು ಫೇಲ್ ಆಗಿದೆ, ಆಗಿಲ್ಲ. ಓಕೆನಾ. ಅದೇ ರೀತಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಕರೀತಾರೆ. ಅಂದ್ರೆ ಇದು ಸ್ಕೀಮ್ ಇದು ಗೊತ್ತಲ್ಲದು, ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕರಿತೀವಿ ನಾವು. ಇದು ಒಂದು ರೈತರಿಗೆ ನೀರಾವರಿ ಒದಗಿಸುವಂತ ಸ್ಕೀಮ್ ಅನ್ನು ಕರಿತೀವಿ ಅಂದ್ರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಮೆನ್ಷನ್ ಮಾಡಿದ್ರೆ ನೋಡಿ ಈ ನೇಮ್ ಅಂತ ಕರಿತೀವಿ ನಾವು. ಈ ನೇಮ್ ಅಂದ್ರೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಕರೀತಾರೆ. ಓಕೆ. ಈ ಪ್ಲಾಟ್ಫಾರ್ಮ್ ಮುಖ್ಯ ಉದ್ದೇಶ ಅಂದ್ರೆ ಇದು ರೈತರನ್ನ ಮತ್ತೆ ವ್ಯಾಪಾರಿಗಳನ್ನ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಕನೆಕ್ಟ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಅದನ್ನ ನಾವು ಈ ನೇಮ್ ಅಂತ ಕರೀತಾರೆ. ರೈತರನ್ನ ಮತ್ತು ವ್ಯಾಪಾರಿಗಳನ್ನ ಒಂದು ಸಂಪರ್ಕ ಮಾಡುವಂತ ಅಥವಾ ಒಂದು ಕನೆಕ್ಟ್ ಮಾಡುವಂತ ಒಂದು ಪೋರ್ಟಲ್ ಅಂತಂದ್ರೆ ಅದು ನಾವು ಈ ನೇಮ್ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಒಂದು ಆಪ್ಷನ್ ಬಿ 6 ರೈಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ನೋಡ್ತೋಣ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆಯು ಕೆಳಗಿನ ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಪ್ರಣಾಮ್ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಈ ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಇದೆಯಲ್ಲ ಇದು ಅಗ್ರಿಕಲ್ಚರ್ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಒಂದು ಯೋಜನೆಯಾಗಿದೆ. ಅಥವಾ ಕೃಷಿ ಅಂತ ಅನ್ಬೋದು ಅಥವಾ ಎನ್ವಿರಾನ್ಮೆಂಟ್ ಅಂತ ಕೂಡ ಕರಿಬಹುದು. ಇದು ಒಂದು ಪರಿಸರಕ್ಕೆ ಅಥವಾ ಪರಿಸರ ಅಥವಾ ಕೃಷಿಗೆ ಸಂಬಂಧಪಟ್ಟಂತ ಯೋಜನೆ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅದು ಬಂದು ಪ್ರಣಾಮ್ ಅಂದ್ರೆ ಗೊತ್ತಿರಬೇಕಾಗತ್ತೆ. ಪ್ರಣಾಮ್ ಅಂದ್ರೆ ಪ್ರೋಗ್ರಾಮ್ ಫಾರ್ ರಿಸ್ಟೋರೇಷನ್, ಅವೇರ್ನೆಸ್, ಜನರೇಷನ್, ನೌರಿಶ್ಮೆಂಟ್, ಅಮೆಲೋರೇಷನ್ ಆಫ್ ಮದರ್ ಅರ್ತ್ ಅಂತ ಕರೀತಾರೆ. ಅಂದ್ರೆ ಏನು ನಮ್ಮ ಈ ಭೂಮಿ ಇದೆಯಲ್ಲ ಅದನ್ನ ತಾಯಿ ಅಂತ ತಿಳ್ಕೊಂಡು ಅದನ್ನ ನಾವು ಬಹಳ ಸೂಕ್ಷ್ಮವಾಗಿ ಜಾಗೃತವಾಗಿ ಬಳಕೆ ಮಾಡಬೇಕನ್ನೋ ಕಾರಣಕ್ಕಾಗಿ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನು ನಾವು ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಅಂತ ಕರೀತಾರೆ. ಅಂದ್ರೆ ಏನಂದ್ರೆ ಆಕ್ಚುಲಿ ನಾವು ಆದಷ್ಟು ಈ ಒಂದು ನಮ್ಮ ಭೂಮಿ ಇದೆಯಲ್ಲ ಅದಕ್ಕೆ ಜಾಸ್ತಿ ಕೆಮಿಕಲ್ಗಳನ್ನ ಬಳಸಬಾರದು. ಅದೇ ರೀತಿ ನಾವು ಏನ್ ಮಾಡ್ಬೇಕಾಗತ್ತೆ, ನಮ್ಮ ಒಂದು ಅಗ್ರಿಕಲ್ಚರ್ ಟೆಕ್ನಿಕ್ ಇದೆಯಲ್ಲ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಆದಷ್ಟು ಆರ್ಗ್ಯಾನಿಕ್ ಸಾವಯವ ಅಂದ್ರೆ ವಿತೌಟ್ ಕೆಮಿಕಲ್ ಇರದೆ ಬೆಳೆಯುವಂತ ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ನೈಸರ್ಗಿಕ ಗೊಬ್ಬರಗಳು ಹಾಕಬೇಕಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ನಾವು ಜಾಸ್ತಿ ಬರೀ ಫರ್ಟಿಲೈಸರ್ಗಳು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಮಣ್ಣಿನ ಫಲವತ್ತತೆ ಕಳ್ಕೊಂಡು ಏನಾಗುತ್ತೆ, ಅದು ಒಂಥರ ಬರುಡು ಆಗುತ್ತೆ, ತಾಯಿ ಬರುಡು ಆಗ್ತಾಳೆ. ಹಾಗಾಗಿ ನಾವು ಮೊದಲನ್ನ ಭೂಮಿಯನ್ನ ತಾಯಿ ಅಂತ ತಿಳ್ಕೊಂಡು ಅದನ್ನ ಬಹಳ ಸೂಕ್ಷ್ಮವಾಗಿ ಬಳಕೆ ಮಾಡಬೇಕನ್ನೋ ಕಾರಣಕ್ಕಾಗಿ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು PM ಪ್ರಣಾಮ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಮೇಜರ್ ಆಗಿ ಅಂತಂದ್ರೆ ಆಕ್ಚುಲಿ ಆರ್ಗ್ಯಾನಿಕ್ ಕಲ್ಚರ್ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಅಂತ ಹೋಗುತ್ತೆ. ಓಕೆ. ಅದೇ ರೀತಿ ನೋಡಿ ಏನಂದ್ರೆ ಇಲ್ಲೊಂದು ಟರ್ಮ್ ಯೂಸ್ ಮಾಡ್ತಾ ಹೋಗ್ತಾರೆ, ಯೂರಿಯಾ ಗೋಲ್ಡ್ ಅಂತ ಕರೀತಾರೆ. ನೋಡಿ ಯೂರಿಯಾ ಗೋಲ್ಡ್ ಅಂದ್ರೆ ಆಕ್ಚುಲಿ ಯೂರಿಯಾ ವಿತ್ ಸಲ್ಫರ್ ಇದೆಯಲ್ಲ ಅದನ್ನ ಏನು ಕರಿತೀವಿ ಅಂದ್ರೆ ಆಕ್ಚುಲಿ ಯೂರಿಯಾ ಗೋಲ್ಡ್ ಅಂತ ಕರೀತಾರೆ. ಓಕೆನಾ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ, ಸುಸ್ಥಿರ ಕೃಷಿಯ ರಾಷ್ಟ್ರೀಯ ಮಿಷನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಫಸ್ಟ್ ನೋಡಿ ತಗೋಣ, ಇದು ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆಗಳೊಳಗಿನ 9 ಕಾರ್ಯಾಚರಣೆಗಳಲ್ಲಿ ಒಂದಾಗಿದೆ. ಇಂಗ್ಲಿಷ್ ಓದಿ. ಇಟ್ ಈಸ್ ಒನ್ ಆಫ್ ದ 9 ಮಿಷನ್ಸ್ ವಿತ್ ಇನ್ ಎ ನ್ಯಾಷನಲ್ ಆಕ್ಷನ್ ಪ್ಲಾನ್ ಕ್ಲೈಮೇಟ್ ಚೇಂಜ್ ಕರೀತಾರೆ. ಟೋಟಲ್ ಆಗಿ ಇದರಲ್ಲಿ 8 ಮಿಷನ್ ಕೊಟ್ಟಿದ್ದಾರೆ, ಬಟ್ 9 ಅಂತ ಕೊಟ್ಟಿದ್ದಾರೆ. ಒಂದು ಸಲ ನೋಡೋಣ. ಓಕೆ. ಎರಡನೇದು ಮಣ್ಣಿನ ಆರೋಗ್ಯವನ್ನ ನಿರ್ವಹಿಸುವುದು, ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಸೇರಿದಂತೆ ಪ್ರಮುಖ ಹವಾಮಾನ ಕಾರ್ಯತಂತ್ರದ ಹೊಂದಾಣಿಕೆಗಳನ್ನು ಗುರುತಿಸುವುದು ಮಿಷನ್ ಕಾರ್ಯ ಅಂತ ಕೊಟ್ಟಿದ್ದಾರೆ. ಅಥವಾ ಮಿಷನ್ ಐಡೆಂಟಿಫೈಯಿಂಗ್ ದ ಕೀ ಕ್ಲೈಮೇಟ್ ಸ್ಟ್ರಾಟಜಿ ಅಡಾಪ್ಟೇಷನ್ ಇನ್ಕ್ಲೂಡಿಂಗ್ ದ ಎನ್ಹಾನ್ಸಿಂಗ್ ದ ವಾಟರ್ ಎಫಿಷಿಯನ್ಸಿ ಅಂಡ್ ಮ್ಯಾನೇಜಿಂಗ್ ದ ಸಾಯಿಲ್ ಅಂತ ಇದ್ದೇವೆ. ಹಾಗಾದ್ರೆ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದ್ರೆ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಅಂತ ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಅದು ಬಂದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಅಂಡ್ ಕ್ಲೈಮೇಟ್ ಚೇಂಜ್ ಕರೀತಾರೆ. ಓಕೆನಾ. ಇಲ್ಲೊಂದು NMS ಅಂತಂದ್ರೆ ಗೊತ್ತಿರಬೇಕಾಗುತ್ತೆ, ನ್ಯಾಷನಲ್ ಮಿಷನ್ ಆನ್ ದಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಈ 8 ಮಿಷನ್ಸ್ ಅಲ್ಲಿ ಅಂದ್ರೆ ಏನು ನ್ಯಾಷನಲ್ ಆಕ್ಷನ್ ಪ್ಲಾನ್ ಕ್ಲೈಮೇಟ್ ಚೇಂಜ್ ಅಲ್ಲಿ ಇದು ಕೂಡ ಒಂದು ಮಿಷನ್ ಆಗಿದೆ. ಯಾವುದು? ನ್ಯಾಷನಲ್ ಮಿಷನ್ ಆನ್ ದಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ಒಂದು ದೇಶದಲ್ಲಿ ಅಂತಂದ್ರೆ ವಾಟರ್ ಎಫಿಷಿಯನ್ಸಿಯನ್ನು ಮೇಂಟೈನ್ ಮಾಡುವಂಥದ್ದು, ಮತ್ತೆ ಮಣ್ಣಿನ ಆರೋಗ್ಯವನ್ನ ನಿರ್ವಹಣೆ ಮಾಡುವಂಥದ್ದು, ಅವುಗಳ ಪೋಷಕಾಂಶಗಳ ಬಗ್ಗೆ ನಾವು ಕೇರ್ ಮಾಡುವಂಥದ್ದು, ಅದೇ ರೀತಿ ರೈತರ ಬೆಳೆಗಳಿಗೆ ವಿಮೆ ಕೊಡುವಂಥದ್ದು. ಓಕೆನಾ. ಸೊ ಮತ್ತೆ ಸ್ಟ್ರೆಂಥನ್ ದ ವ್ಯಾಲ್ಯೂ ಚೇಂಜ್ ಮಾಡುವಂಥದ್ದು, ಅದೇ ರೀತಿ ಒಂದು ಈ ಅಗ್ರಿಕಲ್ಚರ್ ಅಲ್ಲಿ ಫಾರ್ಮರ್ ಮೆಕನೈಸೇಷನ್ ಮಾಡುವಂಥದ್ದು. ಓಕೆನಾ. ಅದೇ ರೀತಿ ಅಗ್ರಿಕಲ್ಚರ್ ವೇಸ್ಟ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು. ಸೊ ಇವೆಲ್ಲ ಕೂಡ ಮಾಡುವಂಥದ್ದು ಏನಂದ್ರೆ ಅಂಡರ್ ದ ನ್ಯಾಷನಲ್ ಮಿಷನ್ ಆನ್ ದಿ ಸಸ್ಟೈನಬಲ್ ಅಗ್ರಿಕಲ್ಚರ್ ಇದೆ ನೋಡಿ. ಈ ಆಗಲೇ ಹೇಳ್ದಂಗೆ ನೋಡಿ ಈ ನ್ಯಾಷನಲ್ ಆಕ್ಷನ್ ಪ್ಲಾನ್ ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಅದರಲ್ಲಿ ಟೋಟಲ್ ಆಗಿ 8 ಮಿಷನ್ಸ್ ಮಾಡಿದ್ದಾರೆ. ಯಾವುದ್ಯಾವುದು? ನ್ಯಾಷನಲ್ ಸೋಲಾರ್ ಮಿಷನ್ ಅಂತಿದೆ, ಎನರ್ಜಿ ಎಫಿಷಿಯನ್ಸಿ ಅಂತಿದೆ, ಸಸ್ಟೈನಬಲ್ ಹ್ಯಾಬಿಟೇಟ್ ಅಂತಿದೆ, ವಾಟರ್ ಮಿಷನ್ ಅಂತಿದೆ, ಗ್ರೀನ್ ಇಂಡಿಯಾ ಮಿಷನ್ ಅಂತಿದೆ. ಹೌದಾ. ಅದೇ ರೀತಿ ಇಮರನ್ ಇಕೋಸಿಸ್ಟಮ್ ಬಗ್ಗೆ ಇದೆ. ಅದೇ ರೀತಿ ಕ್ಲೈಮೇಟ್ ಚೇಂಜ್ ಬಗ್ಗೆ ಇದೆ. ಜೊತೆಗೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಟೋಟಲ್ ಆಗಿ 8 ಮಿಷನ್ಸ್ ಮಾಡಿದ್ದಾರೆ ಅಂಡರ್ ದ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ದಿ ಕ್ಲೈಮೇಟ್ ಚೇಂಜ್ ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತೋಣ, ಪ್ರಧಾನಮಂತ್ರಿ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಪ್ರೈಮ್ ಮಿನಿಸ್ಟರ್ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆ ಅಂತ ಕರೀತಾರೆ. ನೋಡ್ತೋಣ. ಎ ಆಪ್ಷನ್ ಅಲ್ಲಿ ಕೃಷಿ ಸಚಿವಾಲಯವು 2015ರಲ್ಲಿ ಈ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಎರಡನೇದು ಕೃಷಿಯಲ್ಲಿ ಸಾವಯವ ಕೃಷಿಯನ್ನ ಉತ್ತೇಜಿಸುವಂತ ಕೊಟ್ಟಿದ್ದಾರೆ. ಅದೇ ರೀತಿ ಹೆಚ್ಚುವರಿ ಇಳುವರಿ ನೀಡುವ ಬೀಜಗಳು, ರಸಗೊಬ್ಬರಗಳು ಮತ್ತು ಯಾಂತ್ರೀಕರಣವನ್ನ ಒಳಗೊಳ್ಳುವುದು ಇದರ ಉದ್ದೇಶ ಅಂತ ಕೊಟ್ಟಿದ್ದಾರೆ. 4ನೇದು ಮೇಲ್ನೆ ಆಪ್ಷನ್ ಡಿ ಅಲ್ಲಿ ಮೇಲ್ನೆಗಳು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟ ತಪ್ಪಾದ ಹೇಳಿಕೆ ಯಾವುದಂದ್ರೆ ನೋಡಿ
ಸೊ ಆಪ್ಷನ್ ಸಿ ಇದೆಯಲ್ಲ ಇದು ತಪ್ಪಾಗುತ್ತೆ. ಯಾಕಂದ್ರೆ ಈ ಪ್ರಧಾನಮಂತ್ರಿ ಕೃಷಿ ಪರಂಪರಾಗತ ವಿಕಾಸ್ ಯೋಜನೆ ಇದೆಯಲ್ಲ ಇದರ ಮುಖ್ಯ ಉದ್ದೇಶನೇ ಏನಂತಂದ್ರೆ ನಮ್ಮ ದೇಶದಲ್ಲಿ ಸಾವಯವ ಕೃಷಿಯನ್ನ ಅಥವಾ ಆರ್ಗ್ಯಾನಿಕ್ ಫಾರ್ಮ್ ಅನ್ನ ಪ್ರಮೋಟ್ ಮಾಡುವಂಥದ್ದು ಮುಖ್ಯ ಉದ್ದೇಶವಾಗಿದೆ. ಹೌದಾ? ಸಾವಯವ ಕೃಷಿ ಅಂತಂದ್ರೆ ನಾವು ಮಾಡುವಂತಹ ಕೃಷಿ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ರಾಸಾಯನಿಕಗಳನ್ನ ಬಳಸದೆ ನೈಸರ್ಗಿಕ ಗೊಬ್ಬರಗಳನ್ನು ಬಳಸಿಕೊಂಡು ಬೆಳೆಯುವಂತಹ ಒಂದು ಕೃಷಿಯನ್ನು ನಾವು ಸಾವಯವ ಕೃಷಿ ಅಂತ ಕರೀತಾರೆ. ನೋಡಿ ಹೌದಾ? ಇಲ್ಲೇನು ಕೇಳಿದರೆ ರಸಗೊಬ್ಬರವನ್ನು ಕೊಟ್ಟಿದ್ದಾರೆ, ಬರಂಗಿಲ್ಲ. ಅದೇ ರೀತಿ ಯಾಂತ್ರೀಕರಣ ಕೂಡ ಮಾಡಬಹುದು. ಬಟ್ ಹಾಗಾಗಿ ಏನು ಈ ಪಾಯಿಂಟ್ ಇದೆಯಲ್ಲ ಇಟ್ ಈಸ್ ರಿಲೇಟೆಡ್ ಟು ದ ಯಾವುದು ಇದು ಗ್ರೀನ್ ರೆವಲ್ಯೂಷನ್ ಅಂತ ನೋಡಿ ಗೊತ್ತಿರಬೇಕು. ಇದು ಹಸಿರು ಕ್ರಾಂತಿ ಸಂಬಂಧಪಟ್ಟ ಒಂದು ಸ್ಟೇಟ್ಮೆಂಟ್ ಆಗಿದೆ. ಹಾಗಾಗಿ ಈ ಪರಂಪರಾಗತ ಕೃಷಿ ವಿಕಾಸ ಯೋಜನೆಗೆ ಯಾವುದೇ ರೀತಿಯ ರಸಗೊಬ್ಬರ ಬಳಕೆ ಮಾಡಂಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಸೊ ತಪ್ಪಾಗುತ್ತೆ. ಹೌದಾ? ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸಮಯದಲ್ಲಿ. ಸೊ ಪ್ರಧಾನಮಂತ್ರಿ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಇದನ್ನ 2015 ಲಾಂಚ್ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮ್ ಅನ್ನ ಅಥವಾ ಸಾವಯವ ಕೃಷಿಯನ್ನ ಸಪೋರ್ಟ್ ಮಾಡ್ಲಿಕ್ಕೆ ಮಾಡ್ತಾರೆ. ಓಕೆನಾ? ಸೊ ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆಯು ಕೃಷಿ ಸುಸ್ಥಿರತೆಯ ಸಂಯೋಜಿತ ಸೂಚ್ಯಂಕವನ್ನ ಲೆಕ್ಕ ಹಾಕುತ್ತದೆ? ಇಂಗ್ಲಿಷ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಟ್ ದ ಎ ಕಾಂಪೋಸಿಟ್ ಇಂಡೆಕ್ಸ್ ಆಫ್ ಅಗ್ರಿಕಲ್ಚರಲ್ ಸಸ್ಟೈನಬಿಲಿಟಿ ಅಂತ ಕೇಳ್ತಾರೆ. ಓಕೆ, ಸೊ ಹಾಗಾಗಿ ಈ ಒಂದು ಏನು ಒಂದು ಸೂಚ್ಯಂಕವನ್ನು ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ಅದು ಮಾಡುವಂಥದ್ದು ಇಂಡಿಯನ್ ಕೌನ್ಸಿಲ್ ಫಾರ್ ದಿ ಅಗ್ರಿಕಲ್ಚರ್ ರಿಸರ್ಚ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್, ನೋಡ್ತಾ ಹೋಗಿ. ಸೊ ದ ಎ ಕಾಂಪೋಸಿಟ್ ಇಂಡೆಕ್ಸ್ ಆಫ್ ದಿ ಅಗ್ರಿಕಲ್ಚರ್ ಸಸ್ಟೈನಬಿಲಿಟಿ ಅಂತ ಏನು ಅಂದ್ರೆ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಮಾಡುವಂಥದ್ದು ಇಂಡಿಯನ್ ಕೌನ್ಸಿಲ್ ಫಾರ್ ದಿ ಅಗ್ರಿಕಲ್ಚರ್ ರಿಸರ್ಚ್ ಏನು ಮಾಡುತ್ತೆ, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಟೋಟಲ್ ಆಗಿ 51 ಇಂಡಿಕೇಟರ್ಸ್ಗಳಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಆ ಪರಿಸರದ ಒಂದು ಆರೋಗ್ಯ ಆಗಿರ್ಬೋದು, ಮಣ್ಣಿನ ಬಗ್ಗೆ, ನೀರಿನ ಗುಣಮಟ್ಟದ ಬಗ್ಗೆ, ಅದೇ ರೀತಿ ಸಮಾಜ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಈ ತರ ಇದು ಮಾಡ್ತಾ ಹೋಗುತ್ತೆ. ನೋಡಿ ಈ ಒಂದು ಇಂಡೆಕ್ಸ್ ಪ್ರಕಾರ ಅಂದ್ರೆ ನಮ್ಮ ದೇಶದಲ್ಲಿ ಈ ಮಿಜೋರಾಂ, ಕೇರಳ, ಮಧ್ಯಪ್ರದೇಶ ಇದೆಲ್ಲ ಇವುಗಳೇನಂದ್ರೆ ಸೊ ಒಂಥರ ಏನಂದ್ರೆ ತುಂಬಾ ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡ್ತಾ ಇದೆ. ಆದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಜಾರ್ಖಂಡ್ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಅವೆಲ್ಲಂದ್ರೆ ತುಂಬಾ ಒಂದು ಕ್ಲೈಮೇಟ್ ರಿಸ್ಕಿಗೆ ಸಿಕ್ಕಾಕೊಂಡು ಸಾಕಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಕೊಟ್ಟಿದ್ದಾರೆ. ಮತ್ತೆ ರಾಜಸ್ಥಾನ ಇದೆಯಲ್ಲ ಅದು ಒಂಥರ ಲೀಸ್ಟ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅನ್ನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾರೆ ಈ ಒಂದು ಇಂಡೆಕ್ಸ್ ಪ್ರಕಾರ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಯೋಜನೆಯು ಆಹಾರ ಭದ್ರತೆಯನ್ನ ಅಥವಾ ಭಾರತ ನಾಗರಿಕರಿಗೆ ಆಹಾರ ಭದ್ರತೆಯನ್ನ ಒದಗಿಸ್ತದೆ ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ ಪ್ರೊವೈಡ್ ದ ಫುಡ್ ಸೆಕ್ಯೂರಿಟಿ ಟು ದ ಸಿಟಿಜನ್ ಆಫ್ ಇಂಡಿಯಾ ಅಂತ ಕೇಳಿದರೆ ನೋಡಿ ನಮಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅಂತ ಕೊಟ್ಟಿದ್ದಾರೆ. ಬಿ ಅಲ್ಲಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇದೆ. ಮೂರನೇದು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದೆ. ಆಪ್ಷನ್ ಡಿ ಅಲ್ಲಿ ಬಿಲ್ಲನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ ಈ ಕೊಟ್ಟಂತ ಎಲ್ಲ ಯೋಜನೆಗಳಿದೆಯಲ್ಲ ಎಲ್ಲ ಕೊಡೋಣ ಅಂತ ಆಕ್ಚುಲಿ ನಮ್ಮ ದೇಶದಲ್ಲಿ ಒಂದು ಆಹಾರ ಭದ್ರತೆ ಅಥವಾ ಫುಡ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡ್ತವೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ಸರಳವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಯಾವುದು ನಮಗೆ PDS ಆಗಿರ್ಬೋದು, ಹೌದಾ, ಅದೇ ರೀತಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಫ್ 2013 ಆಗಿರ್ಬೋದು, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಆಗಿರ್ಬೋದು, ಇವೆಲ್ಲ ಕೂಡ ಏನಂತಂದ್ರೆ ಆಕ್ಚುಲಿ ನಮ್ಮ ದೇಶದ ಜನರ ಒಂದು ಆಹಾರ ಭದ್ರತೆಯನ್ನ ಕಾಪಾಡಿಕೊಳ್ಳಿರುವಂತಹ ಒಂದು ಸ್ಕೀಮ್ಸ್ಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಇದಿಷ್ಟು ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಟಾಪಿಕ್ಗಳನ್ನ MCQ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ PDF ಬೇಕಾದ್ರೆ ಕೊಟ್ಟರೆ ಪ್ಲೀಸ್ ಕಾಂಟ್ಯಾಕ್ಟ್ ದ ದಿಸ್ ಗಿವನ್ ನಂಬರ್ ಅಂತ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸ್ ಸಿಗ್ತೋಣ. ಥ್ಯಾಂಕ್ ಯು.